PMC ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ 77ನೇ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಪತ್ರಿಜಿಯವರ ಪರಿಕಲ್ಪನೆಗಳನ್ನು ಕುರಿತು ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಬೇಕು ಅಂತನ್ನೋ ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ಸ್ಟುಡಿಯೋದಲ್ಲಿ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳನ್ನು ಆಹ್ವಾನ ಮಾಡಿದ್ದೇವೆ. 3 ಜನ ನಮ್ಮೊಂದಿಗೆ ಪಿರಮಿಡ್ ಮಾಸ್ಟರ್ಗಳಿದ್ದಾರೆ. ಮೊದಲನೇದಾಗಿ ಶ್ರೀಮತಿ ಸಂಧ್ಯಾ ವೆಂಕಟೇಶ್ ಅವರು. ನಮಸ್ಕಾರ ಮೇಡಮ್, ಸುಸ್ವಾಗತ. ಎರಡನೇದಾಗಿ ಡಾಕ್ಟರ್ ಗೋವಿಂದರಾಜು ಅವರಿದ್ದಾರೆ ನಮ್ಮ ನಡುವೆ. ನಮಸ್ಕಾರ ಸರ್, ತಮಗೆ ಸುಸ್ವಾಗತ. ಮೂರನೇದಾಗಿ ಸುರೇಶ್ ಕಲಬುರ್ಗಿ ಅವರಿದ್ದಾರೆ. ತಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತು ಒಂದು ಪ್ಯಾನಲ್ ಚರ್ಚೆಯನ್ನು ಮಾಡಬೇಕು ಅಂತನೋ ಉದ್ದೇಶದಿಂದ ನಾವು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನನ್ನ ಹೆಸರು ಡಾಕ್ಟರ್ ಸತ್ಯನಾರಾಯಣ ಅಂಥೇಳಿ, ನಿಮಗೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಧ್ಯಾನ ಕಸ್ತೂರಿ ಪತ್ರಿಕೆ ಸಂಪಾದಕ. ಮತ್ತು ಈ ಕಾರ್ಯಕ್ರಮದ ಒಂದು ಮಾಡರೇಷನನ್ನು ಮಾಡಬೇಕು ಅಂತನೋ ಉದ್ದೇಶದಿಂದ ಇವತ್ತು ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ಇವತ್ತಿನ ಒಂದು ವಿಷಯ ಏನು ಅಂತಂದರೆ, ಪತ್ರಿಜಿಯವರ ದೃಷ್ಟಿಕೋನದಲ್ಲಿ ಆರೋಗ್ಯ ಅಂತಂದರೆ ಪತ್ರಿ ಸರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇವೆರಡರೂ ಕೂಡ ಸೇರಿಸಿ ಹೇಳಿದ್ದಾರೆ. ಹಾಗೆ ಅವರು ನಮ್ಮ ಸಾಂಸಾರಿಕ ಆರೋಗ್ಯಗಳು, ನಮ್ಮ ಆರ್ಥಿಕ ಆರೋಗ್ಯ, ಹಾಗೆ ಆರೋಗ್ಯ ಅಂತನ್ನೋದನ್ನು ನಾವು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡ್ಬೋದು. ಪತ್ರಿ ಸರ್ ಹೇಳಿರ್ತಕ್ಕಂಥದ್ದು ಸಾಂದರ್ಭಿಕವಾಗಿ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅವರು. ಇವತ್ತು ನಮ್ಮ ಪ್ಯಾನೆಲ್ ಸದಸ್ಯರು ಅವರವರ ದೃಷ್ಟಿಕೋನದಲ್ಲಿ ಪತ್ರಿಜಿಯವರು ಆರೋಗ್ಯದ ಕುರಿತು ಏನು ಹೇಳಿದ್ದಾರೆ ಅಂತನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಆರಂಭದಲ್ಲಿ ನಾನು ಡಾಕ್ಟರ್ ಗೋವಿಂದರಾಜು ಅವ್ರನ್ನ ಆಹ್ವಾನ ಮಾಡ್ತೇನೆ. ದಯವಿಟ್ಟು ನಿಮ್ಮ ವಿಚಾರಗಳನ್ನು ಮಂಡಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಸರ್. ಎಲ್ಲ PMC ಅವರಿಗೂ ಮತ್ತು ಎಲ್ಲರಿಗೂ ವಂದಿಸುತ್ತಾ, ಹಾಗೂ ಪ್ಯಾನಲ್ ಮೆಂಬರ್ಸ್ ಸಂಧ್ಯಾ ಮೇಡಮು ಮತ್ತು ಸುರೇಶ್ ಸಾರ್ಗೆ ಮತ್ತು ಸತ್ಯನಾರಾಯಣ ಸರ್ಗೆ ವಂದಿಸುತ್ತಾ, ಈಗ ಸಾರ್ ಏನು ಆರೋಗ್ಯದ ಬಗ್ಗೆ ಕೇಳಿದ್ರು. ಈಗ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳು ಈ ಆರೋಗ್ಯದ ಬಗ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥ ನಾವು ನೋಡಿದಾಗ, ಅವರು ಈಗ ಊಟದ ಬಗ್ಗೆ ನೋಡುವಾಗ 5 ಥರದ ಒಂದು ಊಟನ ಹೇಳ್ತಾರೆ ಅವರು. ಅಂದರೆ ತಮೋ ಭೋಜನ ಅಂತ, ರಜ ಭೋಜನ ಅಂತ, ಆಮೇಲೆ ಸಾತ್ವಿಕ ಭೋಜನ ಅಂತ, ಶುದ್ಧ ಸಾತ್ವಿಕ ಭೋಜನ ಅಂತ, ಆಮೇಲೆ ನಿರ್ಗುಣ ಭೋಜನ ಅಂತ. ಅಂದರೆ 5 ಊಟದ ಪದ್ಧತಿಯಲ್ಲಿ ಹೇಳ್ತಾರೆ. ಅಂದರೆ ಅವ್ರೇನು ಅಂತಂದರೆ, ಇಲ್ಲಿ ಈಗ ತಮೋ ಭೋಜನ ಅಂತ ಅಂದರೆ ಕಂಪ್ಲೀಟು ಒಬ್ಬ ಇವರೇನು ಮಾಡ್ತಕ್ಕಂಥದ್ದು, ತಮೋಗುಣ ಇರ್ತಕ್ಕಂಥವ್ರು ಏನಿದ್ದಾರೆ ಅಥವಾ ಅವರು ಊಟ ತಯಾರಿಸ್ತಕ್ಕಂಥದ್ದನ್ನು ಅದನ್ನು ತಮೋ ಭೋಜನ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಅಂದರೆ ಉದಾಹರಣೆಗೆ ಈಗ ಮಾಂಸಾಹಾರ ತಿಂತಕ್ಕಂಥದ್ದು ಅಥವಾ ಇವರೇನಿದ್ದಾರೆ ಅದರೆಲ್ಲ ಇರ್ತಕ್ಕಂಥವ್ರು, ಆ ಥರದಲ್ಲಿ ಇರ್ತಕ್ಕಂಥವ್ರು ಏನು ಊಟ ತಯಾರು ಮಾಡಿದ್ರೆ ಅದು ತಮೋ ಭೋಜನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೆಕ್ಸ್ಟು ರಜಭೋಜನ ಅಂತಂದರೆ ಅವನಿಗೆ ಆಸೆ ಇರತಕ್ಕಂಥದ್ದು. ಅಂದರೆ ಈಗ ಹಣ ಮಾಡಬೇಕು ಅಂತ ಆಸೆ ಇರ್ಬೋದು, ಅಥವಾ ಅಧಿಕಾರ ಬೇಕು ಅಂತ ಆಸೆ ಇರ್ಬೋದು, ಅಂಥವರು ಊಟ ತಯಾರಿಸಿದ್ರೆ ಅದು ರಜಭೋಜನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ನೆಕ್ಸ್ಟು ಸಾತ್ವಿಕ ಭೋಜನ ಅಂತ ಅಂದರೆ ಅವಾಗ ಹಣನೂ ಬೇಕಿಲ್ಲ, ಅಧಿಕಾರನೂ ಬೇಕಿಲ್ಲ, ಏನೂ ಬೇಕಿಲ್ಲ, ಆ ಭಾವನೆ ಇರತಕ್ಕಂಥವ್ರು ಏನಾದರೂ ಊಟ ತಯಾರು ಮಾಡಿದ್ರೆ ಅದು ಸಾತ್ವಿಕ ಭೋಜನ ಆಗುತ್ತೆ ಅಂದರೆ ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಇನ್ನು ನೆಕ್ಸ್ಟು ಶುದ್ಧ ಸಾತ್ವಿಕ ಭೋಜನ ಅಂದರೆ ಯಾರು ಧ್ಯಾನ ಮಾಡ್ತಾರೋ ಆ ಧ್ಯಾನ ಮಾಡ್ತಕ್ಕಂಥವ್ರು ಆ ಊಟನ ತಯಾರು ಮಾಡಿದ್ರೆ ಅದು ಸಾತ್ವಿಕ ಭೋಜನ ಅಂತ ಹೇಳ್ತಾರೆ. ಅಲ್ಲ, ಶುದ್ಧ ಸಾತ್ವಿಕ ಭೋಜನ ಅಂತ ಹೇಳ್ತಾರೆ. ಅದನ್ನು ಯಾರು ಧ್ಯಾನ ಮಾಡ್ತಾರೋ ಅವರು ಊಟ ತಯಾರು ಮಾಡೋದು. ಇನ್ನು ನಿರ್ಗುಣ ಭೋಜನ ಅಂತ ಅಂದರೆ ಈಗೇನು ಬುದ್ಧ ಇರ್ಬೋದು ಅಥವಾ ಯಾರು ಫೈನಲ್ ಸ್ಟೇಜ್ಗೆ ಧ್ಯಾನದಲ್ಲಿ ಹೋಗಿರ್ತಾರೆ ಅವ್ರು ತಯಾರು ಮಾಡ್ತಕ್ಕಂಥದ್ದನ್ನು ಅದನ್ನು ನಿರ್ಗುಣ ಭೋಜನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದು ಆಹಾರದ ಬಗ್ಗೆ 5 ಅಂಶಗಳನ್ನು ನಮ್ಮ ಪತ್ರಿಜಿ ಅವರು ಕೊಟ್ಕೊಟ್ಟಿರ್ತಕ್ಕಂಥ ಒಂದು ಅಂಶಗಳು ಸಹ ಆಹಾರಕ್ಕೆ ಸಂಬಂಧಪಟ್ಟಂತೆ. ಏನು ತಮ ಭೋಜನ ಏನಿದೆ, ರಜ ಭೋಜನ ಏನಿದೆ, ಮತ್ತು ಸಾತ್ವಿಕ ಭೋಜನ, ಶುದ್ಧ ಸಾತ್ವಿಕ ಭೋಜನ, ಮತ್ತು ನಿರ್ಗುಣ ಭೋಜನ. ಇನ್ನು ಅವರು ಒಂದೇನು ಅಂಶ ಹೇಳ್ತಾರೆ ಅಂತ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಈಗ ನೋ ಮೆಡಿಸಿನ್ ಅಂತಾರೆ, ನೋ ಡಾಕ್ಟರ್ ಅಂತಾರೆ, ಅಂದರೆ ನೋ ಹಾಸ್ಪಿಟಲ್ಸ್ ಅಂತಲೂ ಸಹ ಹೇಳ್ತಾರೆ.
ಅಂದರೆ ಇದನ್ನು ನಮಗೆ ಒಂಥರ ಅದನ್ನು ಒಪ್ಕೊಳ್ತಕ್ಕಂಥದ್ದು ಕಷ್ಟ ಆಯಿತು, ನನಗನ್ಸಿತ್ತು. ಬಟ್ ಹೆಂಗೆ ಹೇಳ್ತಾ ಇದ್ದಾರೆ ಇದೆಲ್ಲ ಯಾವ ಥರದಲ್ಲಿ ಅಂತಕ್ಕಂಥದ್ದು ನನಗೆ ಅನ್ನಿಸ್ದಾಗ, ಆಗ ನನಗೆ 2-3 ಮಹತ್ವಗಳು ನನಗೆ ಅನಿಸಿರ್ತಕ್ಕಂಥ ಒಂದು ಪ್ರಾಕ್ಟಿಕಲಾಗಿ ನಾನು ಮಾಡಿದಾಗ, ಮತ್ತು ಹೇಗೇನು ನಾನು ನೋಡಿದಾಗ, ಈಗ ಈ ಅಲೋಪತಿ ಹುಟ್ಟಾಗ್ತಿರ್ತಕ್ಕಂಥವ್ರು ಹಿಪೋಕ್ರಟಿಸ್ ಏನು ಹೇಳ್ತಾರೆ, ಫುಡ್ ಈಸ್ ಮೆಡಿಸಿನ್, ಮೆಡಿಸಿನ್ ಈಸ್ ಫುಡ್ ಅಂತ ಹೇಳ್ತಾರೆ. ಈ ಪತ್ರಿಜಿಯವರು ಯಾಕೆ ಹೇಳಿದ್ರು ಅಂತಕ್ಕಂಥದ್ದನ್ನು ಗಮನಿಸಿದಾಗ ಆಗ ನನಗೆ ಅರ್ಥ ಆಗುತ್ತೆ. ಅಂದರೆ ಇವರು ಈಗ ಮೆಡಿಸಿನ್ ಇಲ್ದೇ ನಾವು ಆಹಾರನ ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಮೆಡಿಸಿನ್ ಇಲ್ದೇನೂ ನಾವು ಮಾಡ್ಕೊಳ್ಬೋದು, ಹಾಸ್ಪಿಟ್ಲ್ ಇಲ್ದೇನೂ ನಾವು ಆರೋಗ್ಯದಿಂದ ಇರ್ಬೋದು, ಡಾಕ್ಟ್ರ್ ಇಲ್ಲದೇನೂ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಇವ್ರ ಕಾನ್ಸೆಪ್ಟಲ್ಲಿ ನೋಡಿರ್ತಕ್ಕಂಥದ್ದು, ಪತ್ರಿಜಿ ಕಾನ್ಸೆಪ್ಟಲ್ಲಿ ನೋಡಿರ್ತಕ್ಕಂಥದ್ದು. ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗ ಅವ್ರು ಒಂದು ಕಡೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಜೀವನದ 9 ಸೂತ್ರಗಳು ಅಂತ ಹೇಳ್ತಾರೆ. ಆ 9 ಸೂತ್ರಗಳಲ್ಲಿ ಆಹಾರದ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಂದು ಯುಕ್ತ ಆಹಾರ, ಮತ್ತು ಆಮೇಲೆ ಮಿತ ಆಹಾರ, ನಿರಾಹಾರ ಅಂತ. ಅಂದರೆ ಯುಕ್ತ ಆಹಾರ ಅಂತಂದರೆ ನನ್ನ ಬಾಡಿಗೆ ಎಷ್ಟು ಬೇಕೋ ನಾನು ಅಷ್ಟನ್ನು ತಿನ್ನಬೇಕು ಅಂತಕ್ಕಂಥದ್ದನ್ನು. ಅಂದರೆ ಅವ್ರು ಏನು ಹೇಳ್ತಾರೆ ಅಂತ ಪತ್ರಿಜಿ ಹೇಳ್ತಕ್ಕಂಥದ್ದು ಏನು ಅಂದರೆ, ಈಗ ನಮ್ಮದು 100% ಹೊಟ್ಟೆ ಇದೆ ಅಂತ ಇಟ್ಕೊಳ್ಳೋಣ. ಆ 100%ಅಲ್ಲಿ 50% ಊಟ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 50% ಖಾಲಿ ಇರುತ್ತೆ. ಆ ಖಾಲಿ ಜಾಗನ ಏನು ಹೇಳ್ತಾರೆ ಅಂದರೆ, ಒಂದು ಕಾಲು ಭಾಗ ನೀರಕ್ಕೆ, ಕಾಲು ಭಾಗಕ್ಕೆ ಗಾಳಿಗಿರಬೇಕು ಅಂತಕ್ಕಂಥದ್ದು ಪತ್ರಿಜಿ ಅವರ ಇದು ಯುಕ್ತ ಆಹಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೆಂಗೆ ತಗೊಳ್ಬೇಕು ಅಂತಕ್ಕಂಥದ್ದನ್ನು, ಆಹಾರ ಹೆಂಗೆ ತಗೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ಅವರು. ಇನ್ನು ಮಿತ ಆಹಾರ ಅಂತಕ್ಕಂಥದ್ದಕ್ಕೂ ಇದೇ ಅನ್ವಯ ಆಗುತ್ತೆ. ಆಹಾರ ಹೆಂಗೆ ತೆಗೆದುಕೊಳ್ಬೇಕು ಅಂತ, ಸರಿಯಾದ ಆಹಾರ ಅಂತಂದರೆ ಶುದ್ಧ ಆಹಾರ, ಸಾತ್ವಿಕ ಆಹಾರ, ಅಂದರೆ ಸಸ್ಯಾಹಾರನ ತಗೊಳ್ಬೇಕು ಅಂತಕ್ಕಂಥದ್ದು. ಆ ಯುಕ್ತ ಆಹಾರಕ್ಕೆ ಸಂಬಂಧಪಟ್ಟಂತೆ ಸಸ್ಯಾಹಾರನೇ ತಿನ್ನಬೇಕು. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಧ್ಯಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಸಸ್ಯಾಹಾರಿಗಳಾಗಬೇಕು ಅಂತ ಫಸ್ಟ್ ಹೇಳೋದು ಅದನ್ನೇ ಹೇಳ್ತಾರೆ ಅವರು. ಹಂಗೆ ಸಸ್ಯಾಹಾರಿ ತುಂಬ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಯುಕ್ತ ಆಹಾರದಲ್ಲಿ ಹೇಳ್ತಾರೆ. ಇನ್ನು ಮಿತ ಆಹಾರದಲ್ಲಿ ಈ ಥರ ಊಟ ಮಾಡಬೇಕು ಅಂತ, ಅಂದರೆ 50% ಊಟ ಮಾಡಬೇಕು, ಇನ್ನು ಕಾಲು ಭಾಗ ಗಾಳಿಗೆ ಬಿಡಬೇಕು, ಕಾಲು ಭಾಗ ಇದಕ್ಕೆ ಬಿಡಬೇಕು, ಇದು ಮಿತ ಆಹಾರ. ಇನ್ನು ನಿರಾಹಾರ ಅಂತಕ್ಕಂಥದ್ದು ಏನು ಅಂತಂದರೆ ಉಪವಾಸ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅವರು ಒಂದು ಕಡೆ ಲಂಕಣಂ ಪರಮ ಔಷಧಿ ಅಂತಲೂ ಸಹ ಹೇಳಿದ್ದಾರೆ. ಅಂದರೆ ಈ ಲಂಕಣ ಇರೋದೇನೆ ನಮಗೆ ಪರಮ ಔಷಧಿಯಾಗಿ ಬರುತ್ತೆ, ಆಗ ನಾವು ಆರೋಗ್ಯದಿಂದ ಇರಬೇಕು ಅಂತಕ್ಕಂಥದ್ದು ಅವ್ರ ಮಾತಾಗಿದೆ. ಅಂದರೆ ಇದನ್ನು ನಾನು ಅಕ್ಷರಶಃ ಟೆಸ್ಟ್ ಮಾಡಿರ್ತಕ್ಕಂಥ ಒಂದು ಅನುಭವನೂ ನನಗಿದೆ. ಅಂದರೆ ಅವರು ಈ ಲಂಕಣಕ್ಕೆ ಒಂದು ಎಕ್ಸಾಂಪಲ್ಸ್ ಕೊಡ್ತಾರೆ. ಅಂದರೆ ಗಾಂಧೀಜಿ ಪ್ರತಿ ಸೋಮವಾರನೂ ಉಪವಾಸ ಇರ್ತಾರೆ, ಮೌನವಾಗಿರ್ತಾರೆ. ಆ ಥರದಲ್ಲಿ ನಾವು ಇರಬೇಕು ಅಂತಕ್ಕಂಥ ಅವರೇ ಉದಾಹರಣೆಯನ್ನು ಕೊಡ್ತಾರೆ. ಗಾಂಧೀಜಿ ಅವರದನ್ನು ಉದಾಹರಣೆ ಕೊಟ್ಟು ನಾವು ಪ್ರತಿ ಒಂದು ದಿವಸ ಮೌನವಾಗಿರಬೇಕು ಮತ್ತು ಉಪವಾಸ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಗ ನಾವು ಲಂಕಣ ಇದ್ದಾಗ ಅದು ಔಷಧಿಯಾಗಿ ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥದ್ದನ್ನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅಂಶನ ನಾವು ಗಮನಿಸ್ಬೋದು. ಇದು ಹೇಗೆ ಸಾಧ್ಯ ಅಂತಕ್ಕಂಥ ನಾನು ಈ ಮೆಡಿಕಲ್ ಇದರದೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ, ಉದಾಹರಣೆಗೆ ಸುಮ್ಮನೆ ಒಂದು ಸಿಂಪಲ್ ಉದಾಹರಣೆಯನ್ನು ಕೊಡ್ತೀನಿ. ಈಗ ನಮಗೆ ತುಂಬ ಪೂರ್ತಿ ಸುಸ್ತಾಗಿದೆ ಅಂದರೆ ನಾವು ಮೆಡಿಕಲ್ ಅದು ಸತ್ಯ ಅಂತ ಪತ್ರಿಜಿ ಹೇಳೋದು ಹಿಂಗೆ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅಂತ. ನನಗೀಗ ತುಂಬ ಸುಸ್ತಾಗೋಗಿದ್ದೀನಿ, ಮೇಲಕ್ಕೆ ಎದ್ದಾಳಕ್ಕೆ ಆಗ್ತಾಯಿಲ್ಲ ಅಂತ ನಾನು ಹಾಸ್ಪಿಟ್ಲಿಗೆ ಹೋದರೆ ಅವ್ನು ಫಸ್ಟ್ ಏನು ಮಾಡ್ತಾನೆ, ಗ್ಲೂಕೋಸ್ ಬಾಟ್ಲ್ ಹಾಕ್ತಾರೆ. ಇನ್ನು ಏನು ಅವ್ನು ಮೇಲಕ್ಕೆ ಎದ್ದಾಳಲ್ಲ ಅಂತ ಅಂದಾಗ ಆ ಸಂದರ್ಭದಲ್ಲಿ ಅವ್ರು ಫಸ್ಟ್ ಕೊಡೋದೇ ಗ್ಲೂಕೋಸ್ ಕೊಡ್ತಾರೆ. ಗ್ಲೂಕೋಸ್ ಕೊಟ್ಟು ಏನು ಹೇಳ್ತಾರೆ, ಆಗ ನಮಗೆ ಊಟ ತಿನ್ನಿ ಅಂತ ಊಟನ ಕೊಡಬೇಡಿ ಅಂತಾರೆ, 2 ದಿವಸ ಊಟ ಕೊಡಬೇಡಿ ಅಂತಾರೆ. ಆಗ ನೀರು ಆ ಗ್ಲೂಕೋಸ್ ಬಿಟ್ಟರೆ ಬೇರೆ ಏನೂ ಇರಲ್ಲ. ಅಂದರೆ ಅದರ ಅರ್ಥ ಏನು, ಉಪವಾಸ ಇದ್ರೇ ಅಲ್ಲಿನೂ ಹಾಸ್ಪಿಟ್ಲಲ್ಲೂ ಕ್ಯೂರ್ ಆಗ್ತಕ್ಕಂಥದ್ದು, ಇಲ್ಲಾಂದರೆ ಉಪವಾಸ ಇಲ್ಲ ಅಂದರೆ ಕ್ಯೂರ್ ಆಗಲ್ಲ. ಅವರು ಉಪವಾಸನೇ ಇರಿಸ್ತಾರಲ್ಲೇ, ಅಂದರೆ ಗ್ಲೂಕೋಸನ್ನು ಸಪ್ಲೈ ಮಾಡ್ತಾರೆ. ಗ್ಲೂಕೋಸನ್ನು ಸಪ್ಲೈ ಮಾಡಿಬಿಟ್ಟು ಉಪವಾಸ ಇರಿಸಿದಾಗ ಆಗ ನೀವು ಏನು ಫುಡ್ ತಗೊಳ್ಳಿಲ್ಲ ಅಂದಾಗ ಆಗ ಬಾಡಿ ರಿಪೇರಿ ಆಗುತ್ತೆ, ಮತ್ತು ಆಮೇಲೆ ಕ್ಲೀನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಅದನ್ನು ಇವರು ಫೈಂಡ್ ಔಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯುಕ್ತ ಆಹಾರನ ಸೇವಿಸಿ, ಮಿತ ಆಹಾರನ ಸೇವಿಸಿ, ಮತ್ತು ನಾವು ಲಂಕಣಂ ಇದ್ದಾಗ ಆಗ ನಮಗೆ ಯಾವುದೇ ಹಾಸ್ಪಿಟ್ಲದ ಅವಶ್ಯಕತೆ ಇಲ್ಲ, ಯಾವುದೇ ಡಾಕ್ಟರ್ ಅವಶ್ಯಕತೆ ಇಲ್ಲ. ಆ ಥರದಲ್ಲಿ ನಾವು ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತಕ್ಕಂಥದ್ದು ಇವರ ಒಂದು ನಿಲುವಾಗಿದೆ. ಅಂದರೆ ಪ್ರಾಕ್ಟಿಕಲಾಗಿ ಮಾಡಿರ್ತಕ್ಕಂಥದ್ದು. ಇದನ್ನೇ ನಾನು ಅಭ್ಯಾಸ ಮಾಡಿದ್ದೀನಿ. ನಮ್ಮ ಮನೆಯವ್ರ ಮೇಲೂ ಹಿಂದೆ ಒಂದು ಇದರಲ್ಲಿ ನಾನು ಹೇಳ್ಕೊಂಡಿದ್ದೆ. ಅಂದರೆ ನಮ್ಮ ಸಿಸ್ಟರ್ ಮಗಳಿಗೂ ಸಹ ನಾವು ಓನ್ಲಿ ಮೆಡಿಟೇಷನಿಂದನೇ ಕಂಪ್ಲೀಟಾಗಿ ಇದನ್ನು ನಾವು ಮಾಡಿಸಿರೋದು ಉಂಟು. ಅಂದರೆ ನಾರ್ಮಲ್ ಡೆಲಿವರಿ ಆಗಿರ್ತಕ್ಕಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಅಂದರೆ ನಾವೇನು ಒಂದು ಟೆಸ್ಟು ಮಾಡಿಸಿಲ್ಲ, ಒಂದು ಸ್ಕ್ಯಾನು ಮಾಡಿಸಿರಲಿಲ್ಲ, ಒಂದು ಶುಗರ್ ಟೆಸ್ಟ್ ಆಗಲಿ, BP ಟೆಸ್ಟ್ ಆಗಲಿ, ಕೋವಿಡ್ ಸೆಕೆಂಡ್ ವೇವಲ್ಲಿ ಮಾಡಿಸಿರ್ತಕ್ಕಂಥದ್ದು. ಅಂದರೆ ಓನ್ಲಿ ಧ್ಯಾನ ಮಾಡಿಸಿರೋದು ಬಿಟ್ಟರೆ ಬೇರೆ ಏನೂ ಮಾಡಿಸಿಲ್ಲ. ಧ್ಯಾನದಲ್ಲೇ ಅವ್ರಿಗೆ ಕನ್ಫರ್ಮ್ ಆಯಿತು, ನಾರ್ಮಲ್ ಆಗುತ್ತೆ ಅಂತ ಬಂದಿತ್ತಾದಮೇಲೆ ಸರಿ, ಮತ್ತು ನೀನು ಪಕ್ವಾಗಿ ನೆಮ್ಮದಿಯಾ ಅಂತ ಕೇಳಿದೆ. ಆಯಿತು, ನಿನಗೆ ನಂಬಿಕೆ ಇದ್ದರೆ ಮಾತ್ರ, ನಿನ್ನ ಭಾವನೆ ಯಾವ ಕಾರಣಕ್ಕೂ ಚೇಂಜ್ ಆಗಬಾರ್ದು, ಹಂಗಿದ್ದರೆ ಮಾತ್ರ ನೀನು ಬರೀ ಧ್ಯಾನನೇ ಮಾಡು, ಮೆಡಿಕಲ್ಗೆ ಹೋಗೋದು ಬೇಡ ಅಂತ. 5 ಹಾಸ್ಪಿಟ್ಲ್ ನಮ್ಮನ್ನು ಅಡ್ಮಿಟೇ ಮಾಡ್ಕೊಳ್ಳಿ, ಯಾವ ಕಾಲದಲ್ಲಿ ಇದ್ರಿ ಅಲ್ಲೆಲ್ಲ ಕೂರಿಕಾಯಿನ ಸಮೇತ ತಾಯಿ ಕಾರ್ಡ್ ಮಾಡಿಸಿರ್ತಾನೆ ಅಂತ ಹೇಳ್ಬಿಟ್ಟು, ಆಮೇಲೆ ನಾವು ಹೋಗಿದ್ದಾದಮೇಲೆ ನಾನು ಒಂದು 5 ನಿಮಿಷ ಧ್ಯಾನ ಮಾಡಿದ್ದಾದಮೇಲೆ ಒಬ್ಬರು ಡಾಕ್ಟ್ರ್ ಏನು ಹೇಳಿದ್ರು, ಸರ್ ಇದು ಹೆರಿಗೆ ಪೇನ್ ಸರ್, ನೀವು ಡೈರೆಕ್ಟ್ ನಿಮಗೆ ಏನೂ ಮಾಡಿಸಿಲ್ಲ, ನೀವು
ಒಂದು ಟೆಸ್ಟ್ ಇಲ್ಲ, ಒಂದು ಶುಗರ್ ಟೆಸ್ಟ್ ಇಲ್ಲ, ಬಿ ಪಿ ಟೆಸ್ಟ್ ಇಲ್ಲ, ಒಂದು ಸ್ಕ್ಯಾನಿಂಗ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ನೀವು ಎಲ್ಲಾದರೂ ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು, ನಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂತ. ಆಗ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಮಾಡಿಸಿದ್ವಿ. ಇದು ನಮ್ಮ ಸತ್ಯವಾಗಿ ಪತ್ರಿಕೆ ಹೇಳ್ತಕ್ಕಂಥದ್ದು. ಅಲ್ಲ ಹೋದಾಗ ಅಲ್ಲೂ ಬೈದ್ರು ಅವರು. ಅವ್ರ ಗಂಡನಿಗೆ ಹೇಳಿದೆ, ಹೆಂಗೆ ಬೈದ್ರು ಬೈಸ್ಕೊಂಡು ಸುಮ್ಮನೆ ಬಿಡಪ್ಪ ಅಂತ. ಆಮೇಲೆ ಬೈದಿತ್ತಾದ್ಮೇಲೆ ಲಾಸ್ಟ್ಗೆ ಹೋಗಿ, ಮೇಡಮ್ ಈಗ ಹೆರಿಗೆ ಪೇನ್ ಇದೆ, ದಯವಿಟ್ಟು ನೀವು ಮಾಡಿ ಅಂದಾಗ, ಅಲ್ಲರಿ ನೀವು ಒಂದು ಕೋವಿಡ್ ಟೆಸ್ಟ್ ಮಾಡಿಸಿಲ್ಲ ಅಂತ. ಆಯ್ತು ಈಗ ಮಾಡಿಸಿ ಅಂತ ಮಾಡಿಸಿ ಎಲ್ಲ ಮಾಡಿದ್ರೆ ಧ್ಯಾನ ಮಾಡ್ಕೊಂಡಿದ್ದವ್ರಿಗೆ ನಾನು ಸುಮಾರು ಒಂದು 15 ಮೆಂಬರ್ಸ್ಗೆ ನಾವು ಮಾಡಿಸಿದ್ದೀವಿ. ಬಟ್ ಕೋವಿಡ್ ವಿತೌಟ್ ಮೆಡಿಸಿನ್ ಕ್ಯೂರ್ ಆಗಿದೆ. ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು. ಇದು ನನ್ನ ವೈಯಕ್ತಿಕವಾಗಿ ಇರ್ತಕ್ಕಂಥದ್ದು. ಇದು ಪಕ್ಕ ಇದೆ. ಅಂದರೆ ಫುಡ್ಡನ್ನು ನೀವು ಕರೆಕ್ಟಾಗಿ ತೆಗೆದುಕೊಂಡು ನಿಮ್ಮ ಮನಸ್ಸನ್ನು ಕರೆಕ್ಟಾಗಿ ನೀವು ಅಲೈನ್ಮೆಂಟ್ ಆಗುತ್ತೆ. ಮನಸ್ಸು ಅಲೈನ್ಮೆಂಟ್ ಆದಾಗ ಏನಾಗುತ್ತೆ, ಒಂದು ವಿಶ್ವಶಕ್ತಿ ಬಂದಾಗ ಏನಾಗುತ್ತೆ, ನಾಡಿ ಶುದ್ಧಿ ಆಗುತ್ತೆ. ನಾಡಿ ಶುದ್ಧಿ ಆದಾಗ ಅಲ್ಲಿ ಕಾರ್ಯೋಪಾಸನೆ ಅಂತಂದರೆ ಅದನ್ನೇ ನಾಡಿ ಮಂಡಲನ ಶುದ್ಧಿ ಮಾಡ್ತಕ್ಕಂಥದ್ದು. ನಾಡಿ ಮಂಡಲ ಶುದ್ಧಿ ಆಯಿತು ಅಂದರೆ ನೀವು ಆರೋಗ್ಯವಾಗಿರ್ತೀರ ಅಂತಕ್ಕಂಥ ಆ ಬೇಸ್ ಮೇಲೆ ಪತ್ರಿಕೆ ಹೇಳಿರ್ತಕ್ಕಂಥದ್ದು ಅಕ್ಷರಃ ಸತ್ಯ. ಅದು ಹಾಗಂತ ಹೇಳ್ಬಿಟ್ಟು ಹಂಗಾರೆ ಬೇಡವೇ ಬೇಡವಾ, ಬೇಕು. ಯಾವಾಗ ಬೇಕು? ಈಗ ಹಿಪೋಕ್ರೆಟಿಸ್ ಏನು ಹೇಳ್ತಾರೆ ಅಂದರೆ, ಅವ್ರನ್ನೂ ಸಹ ಅವ್ರು ಯಾಕೆ ಹೇಳಿದ್ರು ಫುಡ್ ಈಸ್ ಮೆಡಿಸಿನ್, ಮೆಡಿಸಿನ್ ಈಸ್ ಎ ಫುಡ್ ಅಂತಕ್ಕಂಥ ಅಲೋಪತಿನ ಕಂಡುಹಿಡಿದಕ್ಕ ಫಾದರ್ ಆಫ್ ಅಲೋಪತಿನ ಅವ್ರು ಯಾಕೆ ಹೇಳ್ತಾರೆ ಅಂತಂದರೆ, ಅವ್ರು ಹೇಳ್ತಕ್ಕಂಥ ಲಾಸ್ಟ್ ಕನ್ಕ್ಲೂಷನಲ್ಲಿ ಅವ್ರಿಗೆ ತುಂಬ ಎಕ್ಸ್ಪೆರಿಮೆಂಟ್ ಆದಮೇಲೆ ಏನು ಹೇಳ್ತಾರೆ ಅಂದರೆ, ಈಗ ನನಗೆ ಆಕ್ಸಿಡೆಂಟ್ ಆಗಿದೆ, ಆಗ ನಾನು ಧ್ಯಾನದಿಂದ ಮಾಡ್ತೀನಿ ಅಥವಾ ಇದರಿಂದ ಮಾಡ್ಕೊಳ್ತೀನಿ ಎಂಬಕ್ಕಾಗಲ್ಲ. ಆಗ ನನಗೆ ಮೆಡಿಸಿನ್ ಬೇಕು. ಆ ಥರಕ್ಕೆ ಮೆಡಿಸಿನ್ ಬೇಕೇ ಬೇಕು. ಹಾಸ್ಪಿಟ್ಲ್ ಬೇಕಾಗುತ್ತೆ, ಇದು ಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಅವ್ರು ಟ್ರಾಮಾ ಆದಾಗ 5% ಟ್ರಾಮಾ ಕೇಸಸ್ ಇರುತ್ತೆ. ಬಾಕಿ ಇವೆಲ್ಲ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಎಲ್ಲ ನಾವು ಇದರಿಂದ ಕ್ಯೂರ್ ಮಾಡ್ಕೊಳ್ಬಹುದು ಅಂತ ಪತ್ರಿ ಸರ್ ಹೇಳಿರೋದು. ಅದನ್ನ ನೀವು ಹೇಳಕ್ ಹೊರಟಿದ್ರಿ. ಹೌದು, ಇದು ಒಂದು ಸರ್. ಇದಾದ್ಮೇಲೆ ಅದೇ ಹೇಳ್ತಾ ಇದ್ದೆ, ನೀವು ಹೇಳಿದ್ರಿ. ಇದು ಆದ್ಮೇಲೆ ಏನು ಅಂತಂದ್ರೆ, ಈಗ ನಾವು ಪ್ರಪಂಚದಲ್ಲಿ ಎಲ್ಲಾ ರಿಸರ್ಚ್ಗಳನ್ನ ಗಮನಿಸಿದ್ರು ಸಹ ನೀವು ಹೇಳ್ದಂಗೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಇರ್ತಕ್ಕಂಥದ್ದು. ಈಗ ದೈಹಿಕವಾಗಿರ್ತಕ್ಕಂಥದ್ದು ಕೆಲವು 10% ಕಾಯಿಲೆ ಅಂತ ಇಟ್ಕೊಳ್ಳೋಣ ಮ್ಯಾಕ್ಸಿಮಮ್. ಇನ್ನು 90% ಎಲ್ಲನೂ ಇರ್ತಕ್ಕಂಥದ್ದು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್. ಅದನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ಈ ಧ್ಯಾನ ಒಂದೇ ಅಸ್ತ್ರ, ಬ್ರಹ್ಮಾಸ್ತ್ರವಾಗಿ ಇದು ಮೆಡಿಸಿನ್ ಆಗಿ ಕೆಲಸ. ಬಹಳ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ನೀವು, ಧನ್ಯವಾದಗಳು. ಅಂದ್ರೆ ನೀವು ಈ ಒಂದು ಪ್ಯಾನಲ್ ಚರ್ಚೆಯ ಆರಂಭದಲ್ಲಿ ಆರೋಗ್ಯದ ವಿಚಾರ, ಪತ್ರಿಜಿಯವರ ಪರಿಕಲ್ಪನೆ ಏನಿತ್ತು ಆರೋಗ್ಯ ಅಂತಂದಾಗ, ನೀವು ಕೇವಲ ಹೆಚ್ಚಿನ ಭಾಗ ದೈಹಿಕ ಆರೋಗ್ಯದ ಬಗ್ಗೆ ನೀವು ಮಾತಾಡಿದ್ರಿ ಬಹಳ ಮುಖ್ಯವಾಗಿ. ಆದರೆ ಸ್ವಲ್ಪ ಭಾಗ ನೀವು ಮಾತಾಡಿದ್ದು ಮಾನಸಿಕ ಆರೋಗ್ಯದ ಬಗ್ಗೆ. ಈಗ ಪತ್ರಿ ಸರ್ ಅವರು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅವರ ದೃಷ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅಂತ ಹೇಳಿದ್ದಾರೆ ಅಂತ ಅನ್ನೋದನ್ನು ನೀವು, ಉದಾಹರಣೆಗೆ ನನಗೆ ಗೊತ್ತಿದ್ದಾಗೆ ಆಹಾರ ಅಂತಂದ್ರೆ ಏನು ಅಂತ ಹೇಳಿದ್ದಾರೆ ಪತ್ರಿಜಿಯವರು ಅಂತಂದರೆ, ಕೇವಲ ಬಾಯಿಯಲ್ಲಿ ನಾವು ಸ್ವೀಕಾರ ಮಾಡ್ತಕ್ಕಂಥದ್ದಷ್ಟೇ ಆಹಾರ ಅಲ್ಲ. ನಮ್ಮ ವ್ಯವಸ್ಥೆ, ಹ್ಯೂಮನ್ ಬಾಡಿ ಏನಿದೆ, ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರಕ್ಕೆ ನಾವು ಅದರ ಪೋಷಣೆಗೆ, ಅದರ ನಿರ್ವಹಣೆಗೆ ಮತ್ತು ಅದರ ಬೆಳವಣಿಗೆಗೆ ಏನೆಲ್ಲವನ್ನೂ ಕೂಡ ನಾವು ಸ್ವೀಕಾರ ಮಾಡ್ತೀವೋ ಒಳಗಡೆಗೆ, ಅದೆಲ್ಲವೂ ಕೂಡ ಆಹಾರ ಅಂತ ಹೇಳಿದ್ದಾರೆ. ಹಾಗಾಗಿ ಬಾಯಿಯಿಂದ ಸ್ವೀಕಾರ ಮಾಡೋ ಕೇವಲ ಅನ್ನ ಆಹಾರಾದಿಗಳು, ಅನ್ನ ನೀರು ಅದಷ್ಟೇ ಆಹಾರ ಅಲ್ಲ. ಕಾಸ್ಮಿಕ್ ಎನರ್ಜಿ ಕೂಡ ಆಹಾರವೇ, ಆತ್ಮಕ್ಕೆ ಅದು ಆಹಾರ ಅಂತ ಹೇಳಿದ್ದಾರೆ. ಮೇಡಮ್, ತಾವು ಈ ಒಂದು ವಿಚಾರವನ್ನು ಇನ್ನೊಂದಷ್ಟು ಎಲಾಬ್ರೇಟ್ ಮಾಡಬೇಕು, ವಿಸ್ತರಿಸಿ ಹೇಳಬೇಕು ಅಂತ. ಹೇಗೆ ಕಾಸ್ಮಿಕ್ ಎನರ್ಜಿ ನಮ್ಮ ಸೂಕ್ಷ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ ಸಹಾಯಕ ಅಂತ ಅನ್ನೋದು ಪತ್ರಿಜಿಯವರ ಪರಿಕಲ್ಪನೆ ಏನಿತ್ತು ಅಂತ ಸರಳೀಕರಿಸಿ ತಾವು ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ. ಮೊದಲನೇದಾಗಿ ಅನಾರೋಗ್ಯ ಏನಕ್ಕೆ ಬರುತ್ತೆ ಅನ್ನೋದು ಪತ್ರಿ ಸರ್ ಹೇಳಿರೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಇದು ಅರ್ಥ ಆಗುತ್ತೆ ಸರ್. ಅನಾರೋಗ್ಯ ಬರೋದು ಅಜ್ಞಾನದಿಂದ, ಮತ್ತೊಂದು ಸರಿಯಲ್ಲದ ಜೀವನ ವಿಧಾನ ಅಂತ ತಿಳಿಸಿದ್ದಾರೆ. ಅಜ್ಞಾನ ಅಂದ್ರೆ ನಾನು ದೇಹ ಅಂತ ಅನ್ಕೊಂಡಿದೀವಿ, ಆದ್ರೆ ನಾವು ಆತ್ಮ ಅಂತ, ಅದು ನಾವು ತಿಳ್ಕೋಬೇಕಿರೋದು. ಮತ್ತೆ ಸರಿಯಲ್ಲದ ಜೀವನ ವಿಧಾನ ಅಂದ್ರೆ ನಾವು ತಗೊಳ್ಳೋ ಆಹಾರ ಆಗ್ಬೋದು, ದೈಹಿಕವಾಗಿ ನಮ್ಮ ಆಲೋಚನಾ ವಿಧಾನದಲ್ಲಿ ಆಗ್ಬೋದು, ಅದೆಲ್ಲವೂ ಸರಿಯಾಗಿರ್ಬೇಕು. ನಮಗೆ ಆಹಾರವೂ ಅಷ್ಟೇ ಹೇಳಿರೋದೇನಂದ್ರೆ, ನಮ್ಮ ದೇಹ ರಚನೆ ಆಗಿರೋದು ಸಹ 72% ನೀರಿನಿಂದ ಆಗಿದೆ. ಹಾಗಾಗಿ ನಾವು ಹೆಚ್ಚು ನೀರು ಅನ್ನೋದು ಸೇವಿಸಬೇಕು, ಕಡಿಮೆ ಆಹಾರ ತಗೋಬೇಕು ಅಂತ. ಮತ್ತೆ ಆಹಾರ ಸ್ವೀಕಾರ ಮಾಡೋವಾಗ್ಲೂ ಅಷ್ಟೇ ಹೊಟ್ಟೆ ಹಸಿದಾಗ ಮಾತ್ರ ತಗೋಬೇಕು ಅಂತ. ಏನು ಇವತ್ತು 3 ಹೊತ್ತು ತಗೋಬೇಕು, ಟೈಮ್ ಆಯಿತು ಅಂತ ತಗೊಳ್ಳೋದಲ್ಲ. ನಮ್ಮ ಹೊಟ್ಟೆ ಟೈಮನ್ನು ನೋಡ್ಕೋಬೇಕು ನಾವು. ಮತ್ತೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಒಂದು ತುತ್ತು ಕಡಿಮೆನೆ, ಹೊಟ್ಟೆ ಹಸಿತಾ ಇದ್ರು ತುಂಬಿದ್ರು ಸಹ ಒಂದು ತುತ್ತು ಕಡಿಮೆನೆ ತಗೋಬೇಕು ಅನ್ನೋದು. ಆತರ ನಮ್ಮ ಆಹಾರದಲ್ಲಿ ಸಾತ್ವಿಕವಾದ ಆಹಾರ ಮತ್ತೆ ತಾಜಾತರವಾಗಿರೋ ಆಹಾರವನ್ನು ತಗೋಬೇಕು ಅನ್ನೋದು.
ನಮ್ಮ ಆಲೋಚನೆಗಳು ಸಹ ಅಷ್ಟೇ ಸರಿಯಾಗಿ ಇಟ್ಕೋಬೇಕು ಅನ್ನೋದು. ಮತ್ತೆ ನಮ್ಮ ದೇಹದ ರಚನೆ ಬಗ್ಗೆ ತಿಳ್ಕೋಬೇಕು ಅಂತ. ಯಾಕೆ ಪತ್ರಿಜಿಯವರು ನೋ ಡಾಕ್ಟರ್ ನೋ ಮೆಡಿಸನ್ ಅಂತ ಹೇಳಿದ್ದಾರೆ ಅಂದ್ರೆ ಅದು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಸಹ ದೇಹದ ರಚನೆ ಹೇಗಾಗಿದೆ ಅನ್ನೋದು ಡಾಕ್ಟರ್ಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಗೊತ್ತಿಲ್ಲ ಅಂತ. ಯಾಕಂದ್ರೆ ಡಾಕ್ಟರ್ ರಚನೆ ಮಾಡಿಲ್ಲ ದೇಹವನ್ನ. ದೇಹ ಸೃಷ್ಟಿ ಆದ್ಮೇಲೆ ಹುಟ್ಟಿದ ಮೇಲೆ ಅದರ ಅಂಗಾಂಗಗಳ ಒಂದು ಕೆಲಸ ಹೇಗೆ ಆಗುತ್ತೆ ಅನ್ನೋದು ಮಾತ್ರ ಸೈಂಟಿಸ್ಟ್ಗಳು ಕಂಡುಹಿಡಿದು ಅಲ್ಲಿ ಏನು ಏರುಪೇರು ಆಗಿದ್ರೆ ಅದನ್ನ ಸರಿ ಮಾಡ್ತಾರೆ ಡಾಕ್ಟರ್ಗಳು. ಉದಾಹರಣೆಗೆ ನಮಗೆ ದೇಹದಲ್ಲಿ ಅಂಗಾಂಗಗಳಾಗ್ಬೋದು, ಎಷ್ಟೋ ನಾಡಿ ಮಂಡಲ ನಮಗೆ ಗೊತ್ತಾಗೋದಿಲ್ಲ ಯಾವುದೇ ಒಂದು ಟೆಸ್ಟಿಂಗ್ಗಳಲ್ಲಿ. ನಮಗೆ ಎಕ್ಸ್ರೇ ಅಲ್ಲಿ ತಗೊಂಡಾಗ ನಮ್ಮ ಬೋನ್ಸ್ ಗೊತ್ತಾಗುತ್ತೆ, ನಮ್ಗೆ MRI ಸ್ಕ್ಯಾನ್ ತಗೊಂಡಾಗ ನಮ್ಮ ನರ್ವಸ್ ಸಿಸ್ಟಮ್ ಗೊತ್ತಾಗುತ್ತೆ. ಅದಕ್ಕೂ ಸಿದ್ಧ ಇರತಕ್ಕಂತಹ ನಮ್ಮ ನರಗಳು ನಮ್ಮ ದೇಹದಲ್ಲಿದೆ. ಅಂದ್ರೆ ನೀವು ಹೇಳೋದು ಹೌದು, ಫಿಸಿಕಲ್ ಬಾಡಿ ವಿಚಾರಕ್ಕೆ ಅದು ನಾನ್ ಫಿಸಿಕಲ್ ಇರುತ್ತಲ್ಲ, ಅದು ನಮ್ಗೆ ಯಾವ ಎಣಕೆ ಸಿಕ್ಕೋದಿಲ್ಲ ಅಂತ. ಹಾಗಾಗಿ ಮತ್ತೆ ನಾವು ಸ್ವಲ್ಪ ಮುಂದುವರೆದಿದೀವಿ ವಿಜ್ಞಾನದಲ್ಲಿ ಅಂದ್ರೆ ಕೆರ್ಲಿಯನ್ ಫೋಟೋಗ್ರಫಿ ಅಂತ ನೋಡ್ತಾರೆ. ಅದರಲ್ಲಿ ನಮ್ಮ ಔರಾ ಚೆಕ್ ಮಾಡ್ತಾರೆ. ಇನ್ನೊಂದು ನೀವು ಹೇಳಿದಂಗೆ ದೈಹಿಕವಾಗಿ ಅಲ್ಲದಿರ ಅದರಲ್ಲೂ ಸಹ ನಮಗೆ ಇಂಥದೇ ಕಾರಣ ನಮ್ಮ ಅನಾರೋಗ್ಯಕ್ಕೆ ಅನ್ನೋದು ಕಂಡುಹಿಡಿಯಕ್ಕಾಗಲ್ಲ. ಏನು ನಮ್ಮ ಔರಾದಲ್ಲಿ ಆ ಶಕ್ತಿ ಅನ್ನೋದು ಆ ಮ್ಯಾಗ್ನೆಟಿಕ್ ಏನಿರುತ್ತೋ ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿ ಮಾತ್ರ ಆ ಅಂಗಾಂಗಗಳಿಗೆ ಅನಾರೋಗ್ಯ ಬರುತ್ತೆ ಅನ್ನೋದು ತೋರಿಸುತ್ತಷ್ಟೇ. ಹಾಗಾಗಿ ಇದೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ ಯಾವುದೇ ಡಾಕ್ಟರ್ಗೆ ಆಗ್ಬೋದು, ಪತ್ರಿಜಿ ಅವರು ಹೇಳೋದೇನಂದ್ರೆ ಅಲೋಪತಿ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಆಯುರ್ವೇದಿಕ್ ಆಗ್ಬೋದು, ಯಾವುದೂ ನಮ್ಮ ಆರೋಗ್ಯಕ್ಕಾಗಿ ಅವಶ್ಯಕತೆ ಇಲ್ಲ, ಬೇಕಿಲ್ಲ ಅಂತ ಅವ್ರು ಹೇಳೋದು. ಯಾಕೆ ಅಂದ್ರೆ ಅವ್ರು ಯಾವುದೂ ಸಂಪೂರ್ಣವಾಗಿ ನಮ್ಮ ದೇಹದ ರಚನೆ ಯಾವುದರಲ್ಲೂ ಗೊತ್ತಾಗೋದಿಲ್ಲ. ದೇಹ ಹೇಗೆ ನಿರ್ಮಾಣ ಆಗಿದೆ, ಅದಕ್ಕೆ ಫಂಕ್ಷನಿಂಗ್ ಹೇಗಾಗಿದೆ ಅನ್ನೋದು ಗೊತ್ತಾಗದೇ ಇರೋವಾಗ ಅನಾರೋಗ್ಯ ಹೇಗೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಿಲ್ಲ. ಮತ್ತೆ ಸರಿಯಲ್ಲದ ಜೀವನ ಒಂದೇ ಅಲ್ಲ ನಮ್ಮ ಅನಾರೋಗ್ಯಕ್ಕೆ ಕಾರಣ. ಪಾಪಗಳು ಇಸ್ ಈಕ್ವಲ್ ಟು ರೋಗಗಳು ಅಂತ ಹೇಳ್ತಾರೆ ಸಿಂಪಲ್ ಆಗಿ ಪತ್ರಿಜಿಯವರು. ಅಂದ್ರೆ ಆ ಪಾಪಗಳಂದ್ರೆ ನಮ್ಮ ಹಿಂದಿನ ಜನ್ಮಗಳಲ್ಲಿ ನಾವೇನು ಮಾಡಿರ್ತೀವೋ, ಕೆಟ್ಟ ಕರ್ಮಗಳಾಗ್ಬೋದು, ಹಿಂಸೆ ಮಾಡಿರೋದಾಗ್ಬೋದು, ಅದೆಲ್ಲವೂ ಪಾಪಗಳು ಅಂತ. ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ನಾವು ರೋಗಗಳಾಗಿ ಅನುಭವಿಸಿ ಅದನ್ನ ಪರಿಹಾರ ಮಾಡ್ಕೋಬೇಕು, ನಮ್ಮ ಪಾಪಗಳನ್ನ, ಕೆಟ್ಟ ಕರ್ಮಗಳನ್ನ ಅಂತ ಇರೋದು ಈ ಸೃಷ್ಟಿ ನಿಯಮ. ಹಾಗಾಗಿ ಅದು ಯಾವುದರಲ್ಲಿ ನಮ್ಮ ದೇಹದಲ್ಲಿ ಇಲ್ಲ, ಅದು ನಮ್ಮ ನಾಡಿ ಮಂಡಲದಲ್ಲಿ ಇರೋದದು. ನಾಡಿ ಮಂಡಲ ಅನ್ನೋದು ಒಂದು ಮನೆಗೆ ಬ್ಲೂ ಪ್ರಿಂಟ್ ಇದ್ದಂಗೆ, ಪ್ಲಾನ್ ಇದ್ದಂಗೆ. ಹಾಗಾಗಿ ಆ ನಾಡಿ ಮಂಡಲ ಅನ್ನೋದು ಯಾವ ಡಾಕ್ಟರ್ಗೂ ಯಾವ ಟೆಸ್ಟಿಂಗಿಗೂ ಅದು ಸಿಗೋದಿಲ್ಲ. ಅದಕ್ಕೋಸ್ಕರ ಧ್ಯಾನ ಮಾಡಿ ಅಂತ ಹೇಳಿರೋದು. ನಮ್ಮ ಈ ದೇಹಕ್ಕೆ ದೇಹ ತಗೊಂಡಿರೋದು ಆತ್ಮ. ಯಾರು ಈ ದೇಹವನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅಂದ್ರೆ ಆತ್ಮ. ಸೊ ಹಾಗಾಗಿ ಆ ಆತ್ಮ ಶಕ್ತಿಯನ್ನ ನಾವು ಈ ದೇಹಕ್ಕೆ ನಾವು ಬರೋ ತರ, ಅದು ಪ್ರವಾಹ ಆಗೋ ತರ ನಾವು ಮಾಡಿದ್ರೆ ಸಹಜವಾಗಿ ಇದು ಆರೋಗ್ಯವಾಗಿ ಆಗುತ್ತೆ ಅನ್ನೋದು. ಆ ಆತ್ಮದ ಶಕ್ತಿಯನ್ನ ನಾವು ಪಡ್ಕೊಳ್ಳೋದಕ್ಕೆ ಒಂದು ಸೇತುವೆ ಅಂದ್ರೆ ಧ್ಯಾನವನ್ನ ನಮಗೆ ಕೊಟ್ಟಿರೋದು ಪತ್ರಿಜಿಯವರು. ಅದಕ್ಕೋಸ್ಕರ ಧ್ಯಾನ ಮಾಡಿದ್ರೆ ಧ್ಯಾನ ಸರ್ವ ರೋಗ ನಿವಾರಣಿ ಅಂತ ಹೇಳಿರೋದು ಅವರು. ನಮಗೆ ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣ್ದಿರೋದು ಸಹ ನಮ್ಮ ಅನಾರೋಗ್ಯಕ್ಕೆ ಕಾರಣಗಳಿದೆ. ಆದ್ರೆ ನಮ್ಗೆ ಕಣ್ಣಿಗೆ ಕಾಣದೇ ಇರೋದು ಗೊತ್ತಾಗೋದಿಲ್ಲ ಯಾರಿಗೂ. ಅದು ಕೇವಲ ಆತ್ಮಶಕ್ತಿಯಿಂದಾನೇ ಅದು ಆರೋಗ್ಯವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಮತ್ತೆ ನಾವು ಒಂದು ಉದಾಹರಣೆ ನೋಡಿದ್ರು ಸಹ, ನಾವು ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೆ ಅದಕ್ಕೆ ಏನಾದ್ರೂ ರಿಪೇರಿ ಆಯ್ತು ಅಂದ್ರೆ ನಾವೆಲ್ಲಿ ಹೋಗ್ತೀವಿ? ಒಂದು ಮೊಬೈಲೇ ತಗೊಳ್ಳಿ, ಆ ಕಂಪನಿ ಹತ್ರನೇ ಕೊಡ್ತೀವಿ ಸರ್ವಿಸ್, ಎಲ್ಲಂದ್ರೆ ಅಲ್ಲಿ ಕೊಡೋದಿಲ್ಲ. ಯಾಕೆ? ಅದರಲ್ಲಿರ್ತಕ್ಕಂಥ ಪಾರ್ಟ್ಸ್ ಎಲ್ಲ ಆ ಕಂಪನಿಯವ್ರಿಗೆ ಗೊತ್ತಿರುತ್ತೆ ಅಂತ, ಆ ಫಂಕ್ಷನಿಂಗ್ ಆಗ್ಬೋದು, ಎಲ್ಲಿ ಕೆಟ್ಟೋಗಿದೆ ಅಂತ. ಅನಾರೋಗ್ಯ ಅನ್ನೋದು ಅಷ್ಟೇ, ಈ ದೇಹಕ್ಕೆ ರಿಪೇರಿ ಆಗಿರೋದು ಅಂತ, ಏನೋ ಏರುಪೇರು ಆಗಿದೆ ಅಂತ. ಅದು ಯಾರಿಗೆ ಗೊತ್ತಾಗುತ್ತೆ? ಯಾರು ಮ್ಯಾನುಫ್ಯಾಕ್ಚರ್ ಆಗಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಇದರ ಮ್ಯಾನುಫ್ಯಾಕ್ಚರ್ ಯಾರು ಅಂದ್ರೆ ಆತ್ಮ. ಸೊ ಹಾಗಾಗಿ ಆತ್ಮಶಕ್ತಿಗೆ, ಆತ್ಮದ ಹತ್ತಿರ ನಾವು ಹೋದಾಗ ಅದರಷ್ಟಿಗದೆ ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ. ಅದು ದೈಹಿಕವಾಗಿ ಆಗ್ಬೋದು, ಮಾನಸಿಕವಾಗಿ ಆಗ್ಬೋದು. ಮತ್ತೆ ನಮಗೆ ಕೆಲವು ಆಧ್ಯಾತ್ಮಿಕವಾಗಿ ಸಹ ಕೆಲವು ನಂಬಿಕೆಗಳು, ಕೆಲವು ಲಿಮಿಟೇಷನ್ಸ್ ಇರುತ್ತೆ, ಅದೂ ಸಹ ಅನಾರೋಗ್ಯವೇ. ಅದರನ್ನೂ ಸಹ ನಾವು ಓವರ್ಕಮ್ ಆಗ್ಬೇಕು ಅಂದ್ರೆ ಕೇವಲ ಆತ್ಮಶಕ್ತಿಯನ್ನ ಸಂಪರ್ಕದಲ್ಲಿ ಇರಬೇಕು, ಆ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅಷ್ಟೇ. ಅಂದ್ರೆ ಅದು ಬಂದಾಗ ಎಲ್ಲ ತರದ ಆರೋಗ್ಯ ನಾವು ಸಿಗುತ್ತೆ ಅಂತ. ಬಹಳ ಜನಕ್ಕೆ ಕಣ್ಣು ಮುಚ್ಕೊಂಡು ಕುಳಿತುಕೊಂಡ್ರೆ ಕಾಯಿಲೆ ಹೋಗ್ಬಿಡುತ್ತಾ ಅಂತ ಅನ್ನೋದು ಸರಳವಾದ ಒಂದು ಪ್ರಶ್ನೆ ಇರುತ್ತೆ. ನನ್ನದೇ ಉದಾಹರಣೆ,
ನನಗೆ ಇದೆಲ್ಲ ಏನು ಗೊತ್ತಿರಲಿಲ್ಲ. 20 ವರ್ಷಗಳ ಹಿಂದೆ ನಾನು ಧ್ಯಾನಕ್ಕೆ ಬಂದಿದ್ದೇ ನಾನು ಅನಾರೋಗ್ಯದಲ್ಲಿ ಇದ್ದಾಗ. ಈ ತರ ಕೂತ್ಕೊಳ್ಳಕ್ಕೂ ಆಗ್ದಿರೋವಾಗ ಪೂರ್ತಿ ನಾನು ಬೆಡ್ ರಿಡನ್ ಆಗಿದೆ. ಅಷ್ಟೊತ್ತಿಗೆ 1 ತಿಂಗಳಾಗಿತ್ತು. ಎಲ್ಲ ತರದ್ದು ಟ್ರೀಟ್ಮೆಂಟ್ಗಳು ಆಗಿತ್ತು, ಅಲೋಪತಿ, ಆಯುರ್ವೇದಿಕ್ ಎಲ್ಲ ತರದ್ದು ಆಗಿತ್ತು. ಆದ್ರೆ ನಾನು ಎದ್ದು ನನ್ನ ಕೆಲಸ ಮಾಡ್ಕೊಳ್ಳೋ ಸ್ಥಿತಿಯಲ್ಲೂ ಇರಲಿಲ್ಲ. ನನಗೆ ಆವಾಗ ಪ್ರೇಮನಾಥ್ ಸರ್ ಅವರು ಬಂದು ಧ್ಯಾನ ಮಾಡಿ ನೀವು ಸುಧಾರಿಸ್ಕೊಂತೀರಾ, ಚೇತರಿಸ್ಕೊಂತೀರಾ ಅಂತಂದ್ರು. ಅಷ್ಟೊತ್ತಿಗೆ ಯಾರು ಏನೆಲ್ಲ ಹೇಳಿದ್ರು ಅದೆಲ್ಲವೂ ಮಾಡಿ ಸಾಕಾಗಿ ಜೀವನನೇ ಬೇಡ ಅನ್ನೋ, ಇನ್ಯಾರು ಏನು ಹೇಳಿದ್ರು ಏನು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ನಾನು. ಮತ್ತೆ ಎಲ್ಲರೂ ಬಲವಂತ ಮಾಡಿದ್ರು ಮನೆಯಲ್ಲಿರೋರು, ಇದರಲ್ಲಿ ಏನು ಮಾಡೋದಿಲ್ವಲ್ಲ, ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳೋದಲ್ವಾ, ಏನೋ ಪ್ರಯತ್ನ ಇದೊಂದು ಮಾಡಿ ಅಂತ. ಆದ್ರೆ ನನ್ನ ಪರಿಸ್ಥಿತಿ ಕೂತ್ಕೊಳ್ಳೋಕ್ಕೂ ಇಲ್ಲ. ಅಂತ ಸಮಯದಲ್ಲಿ ಇಬ್ಬರು ಸಪೋರ್ಟ್ ಇಂದ ನಾನು ಕೂತ್ಕೊಂಡಿದ್ದಾಯ್ತು. ಅವಾಗ ಜಸ್ಟ್ ಉಸಿರು ಗಮನಿಸಿ ನಿನ್ಗೆ ಆಗಿಲ್ಲ ಅಂದ್ರೆ ಮಲ್ಕೊಂಡ್ಬಿಡಿ ಅಂತ ಹೇಳಿದ್ರು ಸರ್. 5 ನಿಮಿಷ ನಾನು ಅವಾಗ ಕೂತ್ಕೊಂಡಿದ್ದ ಆಗಿತ್ತು. ಆ 5 ನಿಮಿಷದಲ್ಲೇ ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸೋದ್ರಲ್ಲೇನೆ ನನಗೆ ಏನ್ ಪೇನ್ ಕಿಲ್ಲರ್ಗೆ ಅದು ತಡ್ಕೊಳಕ್ ಆಗ್ದಿರ ಸೊಂಟದಿಂದ ಕಾಲ್ವರೆಗೂ ಸ್ವಾಧೀನ ಇಲ್ದಿರೋ ಆ ಒಂದು ಬರ್ನಿಂಗ್ ಸೆನ್ಸೇಷನ್ 5 ನಿಮಿಷ ಆ ಉಸಿರಾಟವನ್ನ ಗಮನಿಸೋದ್ರಲ್ಲೇನೆ ಅದಕ್ಕಿಂತ ಇಂಜೆಕ್ಷನ್ ತಗೊಳಕ್ಕಿಂತ ಎಷ್ಟು ರಿಲೀಫ್ ಆಯ್ತು ನನಗೆ. ಸೊ ಅದರಿಂದ ನಾನು ದಿನ ಧ್ಯಾನ ಮಾಡ್ತಾ 15 ದಿನಗಳಲ್ಲೇ ನಾನು ಮಾಮೂಲಾಗಿ ಆರೋಗ್ಯವಂತಳಾದೆ ನಾನು. ಆದ್ರೆ ನನ್ನ ಕೆಲಸ ನಾನು ಮಾಡ್ಕೋಬೇಕು ಅಂದ್ರೆ ಡಾಕ್ಟರ್ಸ್ ಹೇಳಿದ್ದು, ನ್ಯೂರೋ ಸರ್ಜನ್, ಆರ್ಥೋಪೆಡಿಕ್ ಡಾಕ್ಟರ್ ಹೇಳಿದ್ದೇನು ಅಂದ್ರೆ ಆಪರೇಷನ್ ಮಾಡ್ಕೋಬೇಕು, ಸ್ಲಿಪ್ ಡಿಸ್ಕ್ ಆಗಿದೆ ಅಂತ. ಅದಕ್ಕೆ 6 ತಿಂಗಳು ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕ ಹಿಡಿಯುತ್ತೆ ಅಂತ. ಅಂತದ್ರಲ್ಲಿ 15 ದಿನದಲ್ಲಿ ನಾನು ಆರೋಗ್ಯವಂತಳಾಗಿದ್ದೀನಿ. ಅಂದ್ರೆ ಅವಾಗ ನನಗೇನು ಶಕ್ತಿ ಹೇಗ್ ಬರುತ್ತೆ, ವಿಶ್ವಶಕ್ತಿ ಅಂದ್ರೆ ಏನೂ ಗೊತ್ತಿರ್ಲಿಲ್ಲ. ಆರೋಗ್ಯ ಸಿಗುತ್ತೆ ಅಂತಲೂ ನಾನೇನು ಆ ಎಕ್ಸ್ಪೆಕ್ಟೇಷನ್ ಇಂದ ನಾನು ಧ್ಯಾನ ಮಾಡಿಲ್ಲ. ಹಾಗಾಗಿ ಹೇಳೋದೇನು ಅಂದ್ರೆ ನಾವು ಆರೋಗ್ಯ ಹೇಗ್ ಸಿಗುತ್ತೆ ಇಲ್ವಾ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನಾವು ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇದ್ದಾಗ, ಆಲೋಚನೆಗಳು ಇಲ್ಲ ಅಂದಾಗ ಅದರಷ್ಟುಗದೆ ವಿಶ್ವಶಕ್ತಿ ಅನ್ನೋದು ನಾವು ಸ್ವೀಕಾರ ಮಾಡ್ತೀವಿ. ಅಂದ್ರೆ ನಾವು ಆತ್ಮದ ಒಂದು ಶಕ್ತಿಯನ್ನ ಸ್ವೀಕಾರ ಮಾಡೋ ಹಂತದಲ್ಲಿದ್ದೀವಿ. ಅದು ಶೂನ್ಯ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಆ ಶೂನ್ಯ ಸ್ಥಿತಿಯಲ್ಲಿ ಇರೋದಕ್ಕೇನೆ ಶ್ವಾಸದ ಮೇಲೆ ಗಮನ ಅಂತ ಪತ್ರಿಜಿಯವರು ಕೊಟ್ಟಿರೋದು. ಹಾಗಾಗಿ ನಾವೇನು ತಿಳ್ಕೊಳ್ದಿರೂ ಸಹ ಇದೆಲ್ಲ ಅರ್ಥ ಆಗ್ಲಿಲ್ಲ ಹೇಗೆ ಅಂತ ನಾವೇನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಯೋಚನೆಗಳು ಬಂದಾಗ ಉಸಿರಾಟವನ್ನು ಸಹಜವಾಗಿ ನಡೆಯೋ ಉಸಿರಾಟವನ್ನ ಗಮನಿಸ್ತಾ ಆನಾಪಾನಸತಿ ಧ್ಯಾನ ಮಾಡ್ತಾ ಹೋದ್ರೆ ಅದರಷ್ಟುಗದೆ ಎಲ್ಲ ತರದ್ದ ಆರೋಗ್ಯ ಸಿಗುತ್ತೆ ಅನ್ನೋದು ನನ್ನ ಸ್ವಾನುಭವ ಸರ್. ಭಾಳ ಧನ್ಯವಾದಗಳು ಮೇಡಮ್. ನೀವು ನಿಮ್ಮ ಸ್ವಾನುಭವದ ಹಿನ್ನೆಲೆಯಲ್ಲಿ ಪತ್ರಿ ಸರ್ ಅವರ ಆರೋಗ್ಯದ ಪರಿಕಲ್ಪನೆ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರ್ತು ಅಂತ ಅನ್ನೋದು ಹೇಳಿದ್ದೀರಿ. ಬಹಳ ಒಳ್ಳೆಯ ಇದು. ಅಂದರೆ ನಿಮ್ಮ ಮಾತುಗಳಲ್ಲಿ ನಮಗೆ ಅರ್ಥ ಆಗಿದ್ದೇನು ಅಂತಂತಂದರೆ, ನಮ್ಮ ವೀಕ್ಷಕರಿಗೆ ಅದನ್ನು ಸ್ವಲ್ಪ ಸರಳೀಕರಣ ಮಾಡಿ ಹೇಳಬೇಕು ಅಂತಂದರೆ, ಆಹಾರ ಅಂತನ್ನೋದು ಕೇವಲ ದೇಹ ಪೋಷಣೆಗೆ ಅಷ್ಟೇ ಅಲ್ಲ, ಆತ್ಮಪೋಷಣೆಗೂ ಇರುತ್ತೆ. ನಮ್ಮಲ್ಲಿ ಒಳಗಡೆ ಎನರ್ಜಿಯ ಒಂದು ಕೊರತೆ ಇದ್ದಾಗ ದೈಹಿಕ ಕಾಯಿಲೆಗಳು ಕೂಡ ಬರುತ್ತೆ. ಆ ಎನರ್ಜಿಯ ಮಟ್ಟವನ್ನು ಹೆಚ್ಚಿಸ್ಕೊಂಡ್ರೆ ಒಳಗಡೆ ಇರ್ತಕ್ಕಂಥ ಈ ವ್ಯತ್ಯಾಸಗಳೆಲ್ಲ ನಿವಾರಣೆ ಆಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅಂತನ್ನೋದು ನಮಗೆ ದೊರೆಯುತ್ತೆ ಅಂತನ್ನೋದು. ಕಾಯಿಲೆ ಬಂದ ಮೇಲೂ ಕೂಡ, ಬರದೇ ಇದ್ದಂಗೆ ನಾವು ತಡೆಗಟ್ಟಬಹುದು, ಬಂದ ಮೇಲೂ ಕೂಡ ಇದರಿಂದ ಇಷ್ಟೊಂದು ಉಪಯುಕ್ತತೆ ಇದೆ ಅಂತನ್ನೋದು ಪತ್ರಿಜಿಯವರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಈ ಆನಾಪಾನಸತಿ ಧ್ಯಾನ ವಿಧಾನದಲ್ಲಿ ಈ ಕಾಸ್ಮಿಕ್ ಎನರ್ಜಿಯ ಒಂದು ಪ್ರಭಾವ ಇಷ್ಟೆಲ್ಲ ಇದೆ ಅಂದರೆ ಬಹಳ ಉತ್ತಮವಾದ ಒಂದು ವಿವರಣೆಯನ್ನು ಕೊಟ್ಟಿದ್ದೀರಿ. ಸ್ವಾನುಭವದ ಹಿನ್ನೆಲೆಯಲ್ಲಿ ನಿಮಗೆ ಧನ್ಯವಾದಗಳು. ಈಗ ಸುರೇಶ್ ಕಲಬುರ್ಗಿ ಅವ್ರ ಕಡೆಗೆ ಬರ್ತೇನೆ. ಸರ್, ವಿಶ್ವಸಂಸ್ಥೆಯವರು ಹೇಳ್ತಾರೆ ಆರೋಗ್ಯ ಅಂತ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ ಅವರು. ಗೋವಿಂದರಾಜು ಸರ್ ಹೇಳ್ತಾರೆ ಆ ಡೆಫಿನೇಷನನ್ನು. ಅವರು ರೀಡಿಫೈನ್ ಮಾಡಿದ್ದಾರೆ ಆರೋಗ್ಯ ಅಂತಂದ್ರೆ ಏನು ಅಂತ. ತಾವು ಹೇಳಿ ಸರ್, ನಮ್ಮ ಒಂದು ಪಟ್ಟಿ ಹೇಳಿ. ಆ ಪಟ್ಟಿನಲ್ಲಿ ಪತ್ರಿ ಸರ್ ಹೇಳಿರ್ತಕ್ಕಂಥ ವಿಚಾರನ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಈಗ WHO ಆರೋಗ್ಯಕ್ಕೆ ಡೆಫಿನೇಷನ್ ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದೆ ಅಂದ್ರೆ, ಆರೋಗ್ಯ ಅಂತಂದ್ರೆ ಕೇವಲ ಕಾಯಿಲೆ ಇಲ್ಲದೆ ಇರತಕ್ಕಂಥ ಒಂದು ದೇಹ ಅಷ್ಟೇ ಅಲ್ಲ, ದೇಹಕ್ಕೆ ಅಷ್ಟೇ ಸೀಮಿತವಾಗಿಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿನೂ ಸಹ ಆರೋಗ್ಯವಾಗಿರ್ಬೇಕು ಅಂತಕ್ಕಂಥ ರಿಡಿಫೈನ್ ಮಾಡಿದ್ರು. ಇದು ಇಷ್ಟನ್ನು ಇದ್ದಾಗ ಮಾತ್ರ ಅದು ಆರೋಗ್ಯ ಅಂತ ಕರೀತಕ್ಕಂಥದ್ದು. ಹೋಲಿಸ್ಟಿಕ್ ಹೆಲ್ತ್, ಪರಿಪೂರ್ಣವಾದ ಆರೋಗ್ಯ ಅಂತ. ಅಂದ್ರೆ ದೈಹಿಕವಾಗಿನೂ ಇರಬೇಕು, ಮಾನಸಿಕವಾಗಿಯೂ ಇರಬೇಕು, ಮತ್ತೆ ಸಾಮಾಜಿಕವಾಗಿಯೂ ಇರಬೇಕು, ಮತ್ತೆ ಆಧ್ಯಾತ್ಮಿಕವಾಗಿಯೂ ಇರಬೇಕು. ಈ ಡೆಫಿನೇಷನ್ ಏನಿದೆ, ಈ ವ್ಯಾಖ್ಯಾನ ಏನಿದೆ WHO ಕೊಟ್ಟಿರುವಂಥದ್ದಕ್ಕೆ,
ಅದು ಕೊನೆಯಲ್ಲಿ ಇತ್ತೀಚೆಗೆ ಸೇರಿಸಿರೋದು ಸ್ಪಿರಿಚುವಲ್ ಹೆಲ್ತ್ ಅಂತ. ಅದು ಇದನ್ನ ರೀಡಿಫೈನ್ ಮಾಡಿದ್ರು. ಮೊದಲು ಇದು ಇರ್ಲಿಲ್ಲ, ಪತ್ರಿ ಸರ್ ಸ್ಪಿರಿಚುವಲ್ ಹೆಲ್ತ್ ಈಸ್ ದ ಹೈಯೆಸ್ಟ್ ಹೆಲ್ತ್ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಹೆಲ್ತ್ ಅನ್ನ ಸರ್ ಈಗ ತಾವು ಸ್ಪಿರಿಚುವಲ್ ಹೆಲ್ತ್ ಈಸ್ ರೂಟ್ ಅಂಡ್ ಫಿಸಿಕಲ್ ಹೆಲ್ತ್ ಈಸ್ ಎಸ್ ಫ್ರೂಟ್ ಅಂತ ಹೇಳಿದ್ದಾರೆ. ಈಗ ತಾವು ಪತ್ರಿ ಸರ್ ಅವರು ಈ ಅವರ ಪರಿಕಲ್ಪನೆಯಲ್ಲಿ ಆರೋಗ್ಯ ಅಂತ ಅನ್ನೋದು ಈ ಇದು ಏನೋ ವಿಶ್ವಸಂಸ್ಥೆಯವರು ಡಿಫೈನ್ ಮಾಡಿರುವಂಥ ಈ ಎಲ್ಲ ಕ್ಯಾಟಗರಿ ಇದೆ ಒಂದು ಕಡೆಗೆ, ಒಂದು ಕಡೆ ಸ್ಪಿರಿಚುವಲ್ ಹೆಲ್ತ್ ಒಂದೇ ಅಲ್ಟಿಮೇಟ್ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಮಂಡಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಸರ್. ಇದು ತುಂಬ ಅದ್ಭುತವಾದ ಒಂದು ಕಾನ್ಸೆಪ್ಟು. ಆರೋಗ್ಯ ಅನ್ನೋದೇನಪ್ಪ ಅಂತ ಹೇಳಿದ್ರೆ ನಾವೆಲ್ಲ ದೈಹಿಕವಾಗಿ ಅಂತ ಅಂದ್ಕೊಳ್ತೀವಿ. ಮೊದಲನೇದಾಗಿ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಡೆಫಿನೇಷನ್ ಸರ್ ಕೊಟ್ಟಿರೋದು ಅಂದರೆ ದ ಸ್ಪಿರಿಟ್ ಈಸ್ ಅ ರೂಟ್ ಆ್ಯಂಡ್ ಫಿಸಿಕ್ ಈಸ್ ಅ ಫ್ರೂಟ್ ಅಂತ ಹೇಳ್ತಾರೆ. ಫಿಸಿಕ್ ಈಸ್ ಅ ಫ್ರೂಟ್ ಅಂತ ಅಂದರೆ ನಮ್ಮ ಏನು ಜೀವ ಅನ್ನೋದೇನಿದೆ, ಜೀವಶಕ್ತಿ ಅಂತ ಹೇಳ್ಬೋದು, ಆತ್ಮಶಕ್ತಿ ಅಂತ ಹೇಳ್ಬೋದು, ಪ್ರಾಣಶಕ್ತಿ ಅನ್ನೋದು. ಸೊ ಇದು ಬುಡ. ದೇಹ ಅನ್ನೋದು ಒಂದು ಫಲ, ಅದರಿಂದ ಸಿಗುವಂಥ ಫಲ ಅಂತ ಹೇಳ್ತಾರೆ. ಸೊ ಏನು ಹೇಳ್ತಾರೆ ಅಂದರೆ ನಾನು ಕಂಡುಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ನನ್ನ ಧ್ಯಾನದ ಅನುಭವದಿಂದ ನಾನು ಕಂಡುಕೊಂಡಿದ್ದೇನೆಂದರೆ, ಈಗ WHO ಅಂತ ಹೇಳಿರ್ಬೋದು, ಇಲ್ಲ ಪತ್ರಿಜಾರನ್ನು ಕೊಟ್ಟಿರೋವಂಥ ಕಾನ್ಸೆಪ್ಟ್ಗಳಿರ್ಬೋದು. ನಾವೇನು ಹೇಳ್ತೀವಿ ಅಂದರೆ 5 ಆರೋಗ್ಯಗಳು ಅಂತ ಹೇಳ್ಬೋದು. 5 ಆರೋಗ್ಯ ಏನು ಅಂತ ಅಂದರೆ, ಮೊಟ್ಟ ಮೊದಲನೇದಾಗಿ ನಮಗೆ ಸಿಗಬೇಕಾಗಿರುವಂಥ ಆರೋಗ್ಯ ಬಂದು ಆಧ್ಯಾತ್ಮಿಕ ಆರೋಗ್ಯ ಅಂತ ಹೇಳ್ತೀವಿ. ಯಾಕಂದರೆ ಸ್ಪಿರಿಟ್ ಈಸ್ ರೂಟ್ ಅಂತ ಹೇಳಿದ್ಮೇಲೆ ಮೊದಲು ಬೇಕಾಗಿರೋದು ಯಾವುದು? ನಮಗೆ ಆಧ್ಯಾತ್ಮಿಕ ಆರೋಗ್ಯ ಇದು ಅಂತ ಹೇಳ್ತೀವಿ. ಇದು ಏನಂದರೆ ಸತ್ಯನಾರಾಯಣ ಸರು, ಸುರೇಶು, ಗೋವಿಂದರಾಜ್ ಸರು, ಸಂಧ್ಯಾ ಮೇಡಮ್. ಸೊ ದಿಸ್ ಇಸ್ ಅ ರೂಟ್. ಇದು ನಮಗೆ ಮೊದಲನೇದಾಗಿ ಧ್ಯಾನ ಮಾಡಿದಾಗ ನಮಗೇನು, ನಾವು ಇದು ಮುಂಚೆ ಸ್ವಲ್ಪ ಮಾತಾಡಿದ್ವಿ ನಾವು, ಏನಾಗುತ್ತೆ ಆತ್ಮ ಮತ್ತು ಪರಮಾತ್ಮ, ಈ ವಿಶ್ವಾತ್ಮ ಅಂತ ಹೇಳ್ಬೋದು, ಸೂಪರ್ ಹೈಯರ್ ಸೆಲ್ಫ್ ಅಂತ ಹೇಳ್ಬೋದು, ಇದು ಸೆಲ್ಫ್ ಅಂತ ಹೇಳ್ಬೋದು. ಧ್ಯಾನ ಮಾಡಿದ ತಕ್ಷಣ ಏನಾಗುತ್ತೆ, ಇದೆರಡರ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಏನಾಗುತ್ತೆ, ಎರಡರ ಮಿಲನ ಆಗುತ್ತೆ, ಇದು ಒಂದಾಗುತ್ತೆ. ಅಂದರೆ ಈ ಒಂದು ದೀಪ ತೊಗೊಂಡು ಇನ್ನೊಂದು ದೀಪ ಹಚ್ಚಿದಾಗ ಯಾವ ದೀಪದಿಂದ ಯಾವ ದೀಪ ಹಚ್ಚಿದ್ವಿ ಅನ್ನೋದು ಬೇಗ ಇರಲ್ಲ, ಮತ್ತು ಎರಡೂ ಒಂದೇ ಲೆವೆಲ್ಗೆ ಉರಿಯುತ್ತೆ. ಆ ಥರ ಯಾವಾಗ ನಾವು ಮನಸ್ಸನ್ನು ಕಳೆದಾಗ, ಅಂದರೆ ನಾವು ಮನಸ್ಸನ್ನು ಮಂಥನ ಮಾಡಿ ನಾವು ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ಮೊದಲನೇದಾಗಿ ನಮಗೆ ಸಿಗೋವಂಥದ್ದು ಆಧ್ಯಾತ್ಮಿಕ ಆರೋಗ್ಯ. ಅಂದರೆ ನಮಗೆ ಅಪಾರವಾದ ಒಂದು ಶಕ್ತಿಯ ಅನುಭವ ಆಗುತ್ತೆ. ಇದನ್ನೇ ಕಾಸ್ಮಿಕ್ ಎನರ್ಜಿ ಅಂತ ನಾವು ಕರಿತೀವಿ. ಸೊ ಕಾಸ್ಮಿಕ್ ಎನರ್ಜಿ ಅಂದರೆ ಏನು ಅಂದರೆ, ನಾವು ನೋಡಿಕೊಂಡಾಗ ಒಂದು ಬೆಳಕಿಗೆ ನಾವು ಕಂಪೇರ್ ಮಾಡೋಣ. ಬೆಳಕು ಅಂದರೆ ಏನು? ಒಂದು ಬೆಳಕನ್ನು ನಾವು ತಗೊಂಡಾಗ 7 ಬಣ್ಣಗಳಿದೆ. ಸೊ 7 ಬಣ್ಣಗಳು ಅಂದರೆ ಏನು? ನಮ್ಮ ಒಳಗಡೆ ಏನಿದೆ 7 ಚಕ್ರಗಳಿದೆ. ಓಕೆ, ಪಂಚಭೂತಗಳಲ್ಲೂ ಅದೇ ಇದೆ. ನಮ್ಮ 7 ಸೂರ್ಯನಿಂದ ಬರುವಂಥ ಬೆಳಕಲ್ಲೂ 7 ಬಣ್ಣ ಇದೆ. ನಮ್ಮಲ್ಲಿರುವಂಥದ್ದು 7 ಚಕ್ರಗಳಿದೆ. ಸೊ ವಿಶ್ವಶಕ್ತಿಯಲ್ಲಿರೋಂಥ ಒಂದು ಶಕ್ತಿನೂ, ಸೂರ್ಯನ ಬೆಳಕಲ್ಲಿರುವಂಥ ಒಂದು ಶಕ್ತಿನೂ, ನನ್ನ ದೇಹದ ನಿರ್ಮಾಣ ಆಗಿರ್ಬೋದು, ನಮ್ಮ ಚಕ್ರಗಳ ನಿರ್ಮಾಣ ಆಗಿರ್ಬೋದು. ಚಕ್ರಗಳು ಅಂದರೆ ಏನು? ಮನಸ್ಸು ಮತ್ತು ದೇಹದ ಸೇರಿಕೊಂಡಿರುವಂಥ ಒಂದು ಜಂಕ್ಷನ್ ಪಾಯಿಂಟ್ ಅಂತ. ಅದಕ್ಕೆ ಜೀವ ಕೊಡುವಂಥದ್ದು ನಮ್ಮ ಕಾಸ್ಮಿಕ್ ಎನರ್ಜಿ. ನಾನು ಅನ್ನೋ ಒಂದು ಶಕ್ತಿ ಜೀವ ಕೊಡುತ್ತೆ. ಸೊ ಯಾವಾಗ ಈ ನಮಗೆ ಕುಂಡಲಿನಿ ಜಾಗರಣೆ ಅಂತ ಹೇಳ್ಬೋದು, ಚಕ್ರದ ಆ್ಯಕ್ಟಿವೇಶನ್ಸ್ ಅಂತ ಹೇಳ್ಬೋದು, ಏನಾಗುತ್ತೆ, ಧ್ಯಾನ ಮಾಡ್ತಾ ಇದ್ದಾಗ ಏನಾಗುತ್ತೆ, ಮೊದಲು ನಮಗೆ ಈ ವಿಶ್ವಶಕ್ತಿ ಮತ್ತು ನಮ್ಮ ಶಕ್ತಿ ಒಂದಾಗುತ್ತೆ, ನಮ್ಮ ಶಕ್ತಿಯ ವಿಕಸಿತ ಆಗುತ್ತೆ. ಮೂಲಾಧಾರದಿಂದ ಸಹಸ್ರಾರದವರೆಗೂ ಒಂದು ಟ್ಯಾಂಕಲ್ಲಿ ನೀರು ತುಂಬಿದ್ರೆ ಯಾವ ಥರ ಆಗುತ್ತೋ, ಈ ಥರ ಒಂದು ಚಕ್ರದ ಮೇಲೆ ಒಂದೊಂದು ಚಕ್ರದ್ದು ವಿಕಸಿತ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಮತ್ತು ದೈಹಿಕ ತೊಂದರೆಗಳಾಗಿರ್ಬೋದು, ಇಂಬ್ಯಾಲೆನ್ಸ್ಗಳೇನಿರ್ಬೋದು, ಎಲ್ಲವೂ ಅದೇ ಪಾಡಿಗೆ ಅದೇ ಹೇಳಿದ್ರಲ್ಲ ಮೇಡಮು. ಸೊ ಗೊತ್ತಿದ್ದರೂ ಗೊತ್ತಿಲ್ಲದೆ ಇದ್ದರೂ ಏನಂದರೆ ರಿಸಲ್ಟ್ ಅದೇ. ಧ್ಯಾನ ಮಾಡಿದ್ರೆ ಏನಾಗುತ್ತೆ, ರಿಸಲ್ಟ್ ಅದೇ ಆಗೋದು. ಏನಂದರೆ ಕ್ರಮೇಣವಾಗಿ ಒಂದಾದ್ಮೇಲೆ ಒಂದು ಚಕ್ರಗಳ ವಿಕಸಿತ ಆಗಿ ಏನೇ ಇಂಬ್ಯಾಲೆನ್ಸ್ಗಳಿದ್ರೂ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಕಾಲ್ಡ್ ರಿವರ್ ಫ್ಲೋ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ನದಿ ಹರಿಯೋ ಹಾದಿ ಅಂತ ಹೇಳ್ತೀವಿ. ನದಿ ಎಲ್ಲರಿಬೇಕು ಅಂತ ಯಾರೋ ಹೇಳ್ಕೊಡೋದು ಬೇಕಾಗಿಲ್ಲ. ನೀರು ತುಂಬಿದಾಗ ಎಲ್ಲಿ ಹೋಗುತ್ತೆ, ಸಮುದ್ರಕ್ಕೆ ಹೋಗುತ್ತೆ, ಸಮುದ್ರದಿಂದ ಸಾಗರಕ್ಕೆ ಸೇರುತ್ತೆ. ಸೊ ನಾವೇನು ಮಾಡ್ತೀವಿ, ಮೂಲಾಧಾರದಿಂದ ಸಹಸ್ರಾರದವರೆಗೂ ನಮ್ಮ ಜ್ಞಾನವೂ ಸಹ ವಿಕಸಿತ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಇದು ಮೊದಲನೇದಾಗಿ ನಮಗೆ ಹೇಳಿದಂಗೆ ಫಸ್ಟು ಸಿಗೋದು ಆಧ್ಯಾತ್ಮಿಕ ಆರೋಗ್ಯ ಸರ್. ಆಮೇಲೆ ನಮಗೆ ಸಿಗುವಂಥದ್ದು ಮಾನಸಿಕ ಆರೋಗ್ಯ ಸಿಗುತ್ತೆ. ಅಂದರೆ ಮನಸ್ಸು ಶಾಂತವಾಗುತ್ತೆ, ಸದೃಢವಾಗುತ್ತೆ, ನಮಗೆ ಒಂದು ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ನಮ್ಮ ಒಳಗೆ ನಮಗೆ ಬೆಳಕು ಕಂಡಾಗ ಒಂದು ದೀಪ ಹಿಡಿದು ಎಲ್ಲಿ ಕತ್ತಲೆ ಅಂತ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ,
ಎಲ್ಲೂ ಸಿಗಲ್ಲ. ಸೊ ಮಾನಸಿಕವಾಗಿ ನಾವೇನಾಗುತ್ತೆ, ಒಳ್ಳೆಯ ಮನಸ್ಸನ್ನು ಹಿಡ್ಕೊಳ್ತೀವಿ, ಒಳ್ಳೆಯ ಆಲೋಚನೆಗಳು ವಿಚಾರಗಳು ಬರುತ್ತೆ. ಯಾವಾಗ ನಮಗೆ ಒಳ್ಳೆಯ ಆಲೋಚನೆಗಳು ವಿಚಾರಗಳು ಬರುತ್ತೋ ಬೇರೆಯವರ ಬಗ್ಗೆ ಮನಸ್ತಾಪಗಳು ಬರಲ್ಲ. ಈಗ ಅಡುಗೆ ಮನೆಗೆ ಹೋಗಿ ನಾವು ಒಗ್ಗರಣೆ ಏನು ಅಂತ ಗೊತ್ತಾಗ್ಬಿಡುತ್ತೋ ಅದೇ ಥರ ನಮ್ಮ ಮನಸ್ಸಲ್ಲಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡಿದಾಗ ನಮ್ಮ ಸಂಬಂಧಗಳ ಬದಲಾವಣೆಗಳಾಗಿ ಅದು ಸೋಷಿಯಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಅಂದರೆ 3ನೇ ಸ್ಥಾನಕ್ಕೆ ಬರ್ತೀವಿ ನಾವು. ಮೊದಲು ಆಧ್ಯಾತ್ಮಿಕ ಆರೋಗ್ಯ, ಮತ್ತು ಏನು ಬರುತ್ತೆ ನಮಗೆ ಮಾನಸಿಕ ಆರೋಗ್ಯ, ಆಮೇಲೆ ಸಾಮಾಜಿಕ ಆರೋಗ್ಯ ಅಂತ ಹೇಳ್ತೀವಿ. ಸೊ ಸಾಮಾಜಿಕ ಆರೋಗ್ಯ ಏನಾಗುತ್ತೆ, ನಮ್ಮ ಸಂಬಂಧಗಳು ಇಂಪ್ರೂವ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಯಾವಾಗ ನಮ್ಮ ಮನಸ್ಸಲ್ಲಿ ಒಳ್ಳೆತನ ಇರುತ್ತೋ ಬೇರೆಯವ್ರ ಬಗ್ಗೆ ನಾವು ಒಳ್ಳೆತನ ಯೋಚನೆ ಮಾಡ್ತೀವಿ. ಆಮೇಲೆ ಯಾವಾಗ ನಮಗೆ ಇದರ ಎಲ್ಲ ಆರೋಗ್ಯ ಸಿಗುತ್ತೋ ಆರ್ಥಿಕ ಆರೋಗ್ಯ ತಾನಾಗೆ ಬರುತ್ತೆ. ಯಾಕಂದರೆ ಎಲ್ಲೋದ್ರೂ ನಮಗೆ ಮಿತ್ರರೇ ಸಿಗ್ತಾರೆ. ನಾವು ಬೇರೆಯವ್ರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡೋದ್ರಿಂದ ಅದೇ ಸಿಗ್ತಾರೆ. ಸೊ ಅದಕ್ಕೆ ಪತ್ರಿಜಿಯವರು ಪ್ರತ್ಯೇಕವಾಗಿ ಹೇಳಿದಂದರೆ ಬರೀ ಲಾಸ್ಟ್ ಆ್ಯಂಡ್ ಫಸ್ಟ್ ಹೇಳಿದ್ದಾರೆ. ಈ ಮಧ್ಯದಲ್ಲೆಲ್ಲ ಇರೋದೇನೆಂದರೆ ಬೈ ಪ್ರಾಡಕ್ಟ್ಸು, ಇದು ಬೋನಸ್. ಇದು ಸಾಮಾಜಿಕ ಆರೋಗ್ಯ, ಆರ್ಥಿಕ ಆರೋಗ್ಯ ಅನ್ನೋದು ಬೋನಸ್ ನಮಗೆ. ಸೊ ಇದು 5 ಆರೋಗ್ಯ ತಾನಾಗೆ ಸಿಕ್ಕಿದೆ ಅಂತ ನಾನು ನನ್ನ ಜೀವನದ ಆಗಿರೋಂಥ ಒಂದು ಪರಿವರ್ತನೆಯಿಂದ ನಾನು ಹೇಳ್ಬೋದು ಸರ್. ಯಾಕಂದರೆ ಇವತ್ತು ನಾನು 2009-10ನೇ ಇಸ್ವಿಯಿಂದ ನಾನು ಧ್ಯಾನಕ್ಕೆ ಬಂದಿದ್ದು. ಎಲ್ಲ ಥರ ಸಮೃದ್ಧತೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಯಾಕಂದರೆ ನೋ ಡಾಕ್ಟರ್ ನೋ ಮೆಡಿಸನ್, ಮತ್ತು ಸಂಬಂಧಗಳು, ಫ್ಯಾಮಿಲಿ ಲೈಫು, ಸೋಷಲ್ ಲೈಫು, ಫಿಸಿಕಲ್ ಲೈಫು, ಫೈನಾನ್ಷಿಯಲ್ ಲೈಫು, ಈ ಎಲ್ಲ ಆರೋಗ್ಯಗಳು ಸಮೃದ್ಧವಾಗಿದೆ, ಸದೃಢವಾಗಿದೆ ಅಂತ ನಾನು ಹೇಳ್ಬೋದು ಸರ್. ಇದು ತುಂಬ ಪ್ರಾಕ್ಟಿಕಲಾಗಿ ಹೇಳ್ಬೋದು. ಇಟ್ ಈಸ್ ರಿಯಲಿ ಗ್ರೇಟ್ ಅಂತ ಅನಿಸುತ್ತೆ ನಮಗೆ ಕೊಟ್ಟಿರುವಂಥ ಕಾನ್ಸೆಪ್ಟು. ಜೊತೆಗೆ ಅದರ ಪ್ರಾಕ್ಟಿಕಲ್ ಅನುಭವ ನಮಗೆ ಸಿಗ್ತಾ ಇದೆ. ಭಾಳ ಧನ್ಯವಾದಗಳು ಸರ್, ಉತ್ತಮವಾದ ಒಂದು ಮಾಹಿತಿಯನ್ನು ಒದಗಿಸಿದ್ದೀರಿ. ವೀಕ್ಷಕರೇ, ಇದುವರೆಗೂ ನಮ್ಮ ಈ ಪ್ಯಾನೆಲ್ ಚರ್ಚೆಯನ್ನು ನೀವು ಕೇಳಿದಿರಿ. ಒಬ್ಬೊಬ್ಬರೂ ಕೂಡ ಅವರ ಅನುಭವದ ಹಿನ್ನೆಲೆಯಲ್ಲಿ ಈ ಆರೋಗ್ಯ ಅಂದರೆ ಬೇರೆ ಬೇರೆ ರೀತಿಯ ಆರೋಗ್ಯಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಪತ್ರಿ ಸರು ನೋಡಿ ಎಂಥ ಪರಿಕಲ್ಪನೆ ಕೊಟ್ಟಿದ್ದಾರೆ ಅಂತಂದರೆ, ಆರೋಗ್ಯ, ಆಹಾರ, ಆರೋಗ್ಯವೇ ಒಂದು ದಿವ್ಯವರ ಅಂತ ಹೇಳ್ತಾರೆ. ಅಂದರೆ ಈ ಆರೋಗ್ಯ ಶಾಸ್ತ್ರವನ್ನು ನಾವು ಕಲಿಬೇಕಾದ್ದೇನಿಲ್ಲ, ಸುಲಭವಾಗಿ ನಾವು ಈ ಆಧ್ಯಾತ್ಮಿಕ ಶಾಸ್ತ್ರವನ್ನು ಕಲಿತ್ಕೊಂಡ್ರೆ ಆರೋಗ್ಯ ಶಾಸ್ತ್ರ ನಮ್ಮ ಕೈಗೆ ಬಂದ್ಬಿಡುತ್ತೆ. ಶಾಸ್ತ್ರಜ್ಞಾನ ಅಂತನ್ನೋದು ಅಂದರೆ ಯಾವುದು ಹೈಯೆಸ್ಟು ವ್ಯಾಲ್ಯೂ ಇರೋಂಥದ್ದು, ಹೆಚ್ಚಿನ ಮೌಲ್ಯ ಇರತಕ್ಕಂಥದ್ದು ಅಂದರೆ ಸ್ಪಿರಿಚುಯಾಲಿಟಿಗೆ, ಆಧ್ಯಾತ್ಮಿಕಕ್ಕೆ. ಆಧ್ಯಾತ್ಮಿಕ ಒಂದು ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಗೂ ಬಂದಾಗ ಸುರೇಶ್ ಸರ್ ಹೇಳಿದಾಗೆ ಬೈ ಪ್ರಾಡಕ್ಟ್ಸ್ ಅಂದರೆ ಉಪ ಉತ್ಪನ್ನಗಳಾಗಿ ಎಲ್ಲವೂ ಕೂಡ ನಮಗೆ ಬಂದ್ಬಿಡುತ್ತೆ. ಅಲ್ಲಿಗೆ ನಾವು ಪರಿಪೂರ್ಣವಾದ ಆರೋಗ್ಯವನ್ನು ಪಡ್ತೀವಿ. ದೈಹಿಕ, ಮಾನಸಿಕ, ಸಾಂಸಾರಿಕ, ಸಾಮಾಜಿಕ, ಆರ್ಥಿಕ, ಆಧ್ಯಾತ್ಮಿಕ ಇವೆಲ್ಲವೂ ಕೂಡ ಮೊಟ್ಟಮೊದಲನೇ ಬರೋದು ಇಷ್ಟೆಲ್ಲ ಆರೋಗ್ಯಗಳು ಕೂಡ ಕೇವಲ ಆಧ್ಯಾತ್ಮಿಕದಿಂದ ಸಿಗುತ್ತೆ ಅಂತ ಅನ್ನೋದಾದ್ರೆ ನಾವು ಯಾಕೆ ಇವತ್ತೇ ಆಧ್ಯಾತ್ಮಿಕ ಪಥಕ್ಕೆ ಪದಾರ್ಪಣೆ ಮಾಡಬಾರ್ದು? ಒಂದು ಆಹಾರದ ಬಗ್ಗೆ ಹೇಳಬೇಕು ಅಂದ್ರೆ ಸರ್, ಪತ್ರಿ ಸರ್ ಅವರು ಹೇಳೋದೇನೆಂದರೆ, ಕೆಲವೊಂದು ವರ್ಜಿತ ಪದಾರ್ಥಗಳನ್ನು ಬಿಟ್ಟರೆ, ಅಂದರೆ ಈಗ ಬೆಳ್ಳುಳ್ಳಿ ಇರ್ಬೋದು, ಮತ್ತು ಮಾಂಸಾಹಾರವನ್ನು ತಗೊಳ್ಳೋದು, ಮತ್ತು ಈ ಮೊಟ್ಟೆ ಅನ್ನೋದು, ಇದೆಲ್ಲ ಸ್ವೀಕಾರ ಮಾಡಬೇಡದೇ ಇರುವಂಥ ಒಂದು ಆಹಾರಗಳ ಬಗ್ಗೆ ಬಿಟ್ಟರೆ ಎಲ್ಲವೂ ಒಂದು ಅನುಭವಿಸಿ ಎಂಜಾಯ್ ಮಾಡಿ ಊಟಗಳ ಬಗ್ಗೆ ಅಂತ ಹೇಳ್ತಾರೆ. ಎಲ್ಲೂ ಈ ಆರೋಗ್ಯಕ್ಕೆ ಇದನ್ನು ತೊಗೊಳ್ಳಿ ಅಂತ ಎಲ್ಲೂ ಯಾರೂ ಕಾಂಪ್ಲಿಕೇಟ್ ಮಾಡಿ ಕನ್ಫ್ಯೂಸ್ ಮಾಡಿಲ್ಲ ಪತ್ರಿ ಸರ್. ವೆರಿ ಕ್ಲಿಯರ್. ಅವ್ರು ಏನಂದರೆ ಮೆಣಸಿನ್ಕಾಯಿ ಬಜ್ಜಿ ತಿನ್ನು, ಒಳ್ಳೆ ಒಗ್ಗರಣೆ ಬಜ್ಜಿ ತಿನ್ನು, ಚೆನ್ನಾಗಿ ಬಿಸಿ ಬಿಸಿ ಅಡುಗೆ ಮಾಡಿ ತಿನ್ನು, ದೋಸೆ ತಿನ್ನು, ಇಡ್ಲಿ ತಿನ್ನು, ಎಲ್ಲದೂ ಅನುಭವಿಸು. ಓಕೆ, ಈ ನಾಲ್ಗೆ ಇರೋದೇ ಅನುಭವಿಸೋಕ್ಕೆ. ಎಂಜಾಯ್ಮೆಂಟ್ ಈಸ್ ಅ ಸೀಕ್ರೆಟ್, ನಾಟ್ ಫಾರ್ ದ ಸೇಕ್ ಆಫ್ ಹೆಲ್ತ್, ಇಟ್ ಈಸ್ ಫಾರ್ ಎಂಜಾಯ್ಮೆಂಟ್. ಅಲ್ಲಿ ಹೋದ್ರೆ ನಿಮಗೆ ಒಗ್ಗರಣೆ ಬಜ್ಜಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಜಸ್ಮುಹಿನ್ ಅವ್ರಿಗೆ ಹೇಳ್ತಾರೆ. ಅವರು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು, ನಾವು ಜಸ್ಮುಹಿನ್ ಅಂತ ಅವ್ರು ಊಟ ಮಾಡಲ್ಲ ಮಹಿಳೆ. ಸೊ ಆ ಊಟ ಇಲ್ಲದೇ ಇರೋವಂಥದ್ದು. ಬಟ್ ಏನಂದರೆ ಇಲ್ಲಿ ಬಂದಿದ್ದು ನಮ್ಮ ನಾಲ್ಗೆ ಇರೋದೇನೆಂದರೆ ಅನುಭವಿಸುವಂಥ. ಬಟ್ ವರ್ಜಿತವಾದ ಪದಾರ್ಥವನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಎಂಜಾಯ್ಮೆಂಟಿಗೆ ಬಳಸಿ, ಆರೋಗ್ಯ ಅನ್ನೋದು ಆರೋಗ್ಯಕ್ಕೂ ಮತ್ತು ಊಟಕ್ಕೂ ಎಲ್ಲೂ ಅವರು ಜಾಸ್ತಿ ಜೋಡಣೆ ಮಾಡಿಲ್ಲ ಅಂತ ಹೇಳ್ಬೋದು. ಪತ್ರಿ ಸರ್ ಒಂದು ಕಡೆಗೆ ಹೇಳ್ತಾರೆ, ಹೈಯೆಸ್ಟ್ ಕ್ವಾಲಿಟಿ ಆಫ್ ಫುಡ್ ಯು ಹ್ಯಾವ್ ಟು ಟೇಕ್ ಇಟ್ ಇನ್ ಲೋಯೆಸ್ಟ್ ಕ್ವಾಂಟಿಟಿ ಅಂತ. ಎಂಥ ಅದ್ಭುತವಾದ ಮಾತು. ಗುಣಮಟ್ಟದ ಆಹಾರ ಅತ್ಯುತ್ತಮವಾಗಿರಲಿ, ಶ್ರೇಷ್ಠವಾದ ಗುಣಮಟ್ಟದ ಆಹಾರವನ್ನು ಕನಿಷ್ಠ ಪ್ರಮಾಣದಲ್ಲಿ, ಶುಭ್ರವಾದದ್ದು, ಶುದ್ಧವಾದದ್ದು ಬಹಳ ಅದ್ಭುತವಾದ. ನೋಡಿ, ಇದು ಯಾಕೆ ದಟ್ ಲೀಡ್ಸ್ ಟು ಗುಡ್ ಹೆಲ್ತ್.
ಅದೇ ಮಿತಾಹಾರ ಕಾನ್ಸೆಪ್ಟ್ ಮಿತಾಹಾರ ಶ್ರೇಷ್ಠವಾದ ಆಹಾರ ತಗೋಬೇಕು. ಎಂಜಾಯ್ಮೆಂಟ್. ಎಸ್, ಸಿ ಫುಡ್ ಇಸ್ ಫಾರ್ ಎಂಜಾಯ್ಮೆಂಟ್ ಅಂತ ಏನು ಹೇಳಕ್ ಹೋಗಿಲ್ಲ. ಯಾವುದು ಕೂಡ ಇದಲ್ಲ. ಪ್ರಕೃತಿಗೆ ವಿರುದ್ಧವಾಗಿರೋದು ತೆಗೆದುಕೋಬೇಡಿ. ಮಾಂಸಾಹಾರ ಇರೋದು ಪ್ರಕೃತಿಗೆ ವಿರುದ್ಧವಾಗಿರುವಂತದ್ದು, ಆದ್ರಿಂದ ಅದು ವರ್ಜ್ಯ. ಆಮೇಲೆ ಇನ್ನೊಂದು ಈ ಆರೋಗ್ಯ ಮಹಾಭಾಗ್ಯ ಎಂಬುದರಲ್ಲಿ ಅವರು 4 ಪಾಯಿಂಟ್ ಕೊಟ್ಟಿದ್ದಾರೆ ಸರ್, ABCD ಅಂತ ಹೇಳ್ಬೇಕು. ಅಂದ್ರೆ ಎ ಅಂದ್ರೆ ಆನಾಪಾನಸತಿ ಧ್ಯಾನ ಮಾಡ್ತಕ್ಕಂಥದ್ದು, ಬಿ ಅಂದ್ರೆ ಯೋಗ ಚಿತ್ತ ವೃತ್ತಿ ನಿರೋಧ, ಅದನ್ನ ನಾವು ಅಳವಡಿಸ್ಕೊಳ್ತಕ್ಕಂಥದ್ದು, 3ನೇದು ಆತ್ಮಜ್ಞಾನ, 4ನೇದು ವಿಶ್ವಶಕ್ತಿ. ಇವು ಇಷ್ಟೂ ಇತ್ತು ಅಂದ್ರೆ ನಮ್ಮ ಹತ್ರ ಆರೋಗ್ಯ ಮಹಾಭಾಗ್ಯ ಇರುತ್ತೆ ಅಂತಕ್ಕಂಥದ್ದನ್ನ ಈ ಇದರಲ್ಲಿ ಹೇಳಿದ್ದಾರೆ. ತುಂಬಾ ಎಕ್ಸ್ಪ್ಲನೇಷನ್ ಇದೆ. ಈಗ ಇವರು ಹೇಳ್ದಂಗೆ ಮೇಡಮ್ ಅವರು ಹೇಳ್ದಂಗೆ ಪೂರ್ತಿ, ಬಟ್ ಇದು ಆರೋಗ್ಯ ಚೆನ್ನಾಗಿ ಬಂತು ಕಾನ್ಸೆಪ್ಟ್. ಇದನ್ನ ಇಟ್ಕೊಂಡು ಬಹಳ ಚೆನ್ನಾಗಿ ನೀವು ಹೇಳಿದ್ರಿ ABCD ಕಾನ್ಸೆಪ್ಟ್. ಅವರು ಪತ್ರಿಜಿ ಹೇಳಿರೋದು. ವೀಕ್ಷಕರೇ, ಇದುವರೆಗೂ ನೀವು ಪತ್ರಿಜಿಯವರು ಹೇಳಿರ್ತಕ್ಕಂಥ ಈ ಒಂದು ಆರೋಗ್ಯದ ಪರಿಕಲ್ಪನೆ ನಾನು ಹೇಳ್ತಿದ್ದೆ ನಿಮಗೆ. ಆರೋಗ್ಯವೇ ಒಂದು ದಿವ್ಯ ವರ ಅಂತೇಳಿ ಒಂದು ಸಣ್ಣ ಪುಸ್ತಕ ಅವರು ಮಾಡಿದ್ದಾರೆ. ಆರೋಗ್ಯ ಅಂತಂದರೆ ಕೇವಲ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಹೋಲಿಸ್ಟಿಕ್ ಹೆಲ್ತ್, ಪರಿಪೂರ್ಣವಾದ ಆರೋಗ್ಯಕ್ಕಾಗಿ ನಾವು ಆಧ್ಯಾತ್ಮಿಕರಾಗಬೇಕು. ಆಧ್ಯಾತ್ಮದ ಮೊದಲನೇ ಹೆಜ್ಜೆ ಅಂತಂದರೆ ಧ್ಯಾನ ಅನ್ನೋ ಒಂದು ಸಾಧನೆಯನ್ನು ಹಿಡ್ಕೊಂಡು ನಾವು ನೇರವಾಗಿ ಅವ್ರು ಹೇಳಿರುವಂಥ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ನಮಗೆ ದೊರಿಬೇಕಾದಂಥ ಎಲ್ಲ ಭಾಗ್ಯಗಳು ಕೂಡ ಸಿಗುತ್ತೆ. ಅದಕ್ಕೆ ಅವರು ಆರೋಗ್ಯವೇ ದಿವ್ಯವರ ಅಂತ ಹೇಳಿದ್ದಾರೆ. ಇವತ್ತು ಅತ್ಯುತ್ತಮವಾದ ಒಂದು ಚರ್ಚೆ ಆಗಿದೆ ನಮ್ಮ ನಡುವೆ. ಸೀನಿಯರ್ ಪಿರಮಿಡ್ ಮಾಸ್ಟರ್ಸು ಅವರ ದೃಷ್ಟಿಕೋನದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರ್ತಕ್ಕಂಥ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ, ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಪತ್ರಿ ಸಾರ್ ಅವರು ಹೇಳಿರುವಂಥದ್ದು ಸ್ಪಿರಿಚುವಲ್ ಹೆಲ್ತ್ ಇದೆಯಲ್ಲ, ಅದನ್ನು ಅಳವಡಿಸ್ಕೊಂಡ್ಬಿಟ್ರೆ ಸಾಕು, ಬಾಕಿ ಎಲ್ಲವೂ ಕೂಡ ನಮ್ಮದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆರೋಗ್ಯ ಶಾಸ್ತ್ರವನ್ನು ನಾವು ಓದೋ ಅವಶ್ಯಕತೆ ಇಲ್ಲ, ಆಧ್ಯಾತ್ಮಿಕ ಶಾಸ್ತ್ರವನ್ನು ತಿಳ್ಕೊಂಡು ಆ ಮಾರ್ಗದಲ್ಲಿ ನಡೆದರೆ ಸಾಕು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕಾಗಿ ನಮ್ಮ ಈ ಪ್ಯಾನಲ್ ಚರ್ಚೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನಮಸ್ಕಾರವನ್ನು ಹೇಳ್ತೀನಿ. ನಿಮಗೂ ಕೂಡ ವೀಕ್ಷಕರೇ ಧನ್ಯವಾದಗಳು, ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.